ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ತರಗತಿಯ ಭಾಗ. ಬಾಬಾ ಏನು ಹೇಳ್ತಿದ್ರು, ಸಮಯದ ಅನುಸಾರದಲ್ಲಿ ಸ್ವಯಂವನ್ನ ಎಲ್ಲದಿಂದ ಮುಕ್ತರನ್ನಾಗಿ ಮಾಡಿ ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರು ಆಗಿ. ಅದು ಆಗಲಿಕ್ಕೆ ಇವತ್ತಿನ ದಿನ ಬಾಬ್ ದಾದಾರವರು ನಮಗೆ ಟ್ರೈನಿಂಗ್ ತರಬೇತಿಯನ್ನು, ಶಿಕ್ಷಣವನ್ನು, ವಿಧಿವಿಧಾನವನ್ನು, ಅನುಭವವನ್ನು ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ಬಾಬಾ ತಿಳಿಸ್ತಾ ಇದ್ದಾರೆ. आज स्मृति दिवस के कारण सबके मन में स्नेह की लहर जाता है. ಇದು ಬಮ್ಮ ಬಾಬಾ ಅವರ ಸ್ಮೃತಿ ದಿನ ಅಲ್ವಾ, ಅದಕ್ಕಾಗಿ ಎಲ್ಲರ ಮನಸ್ಸಿನಲ್ಲಿ ಬಾಬ್ ದಾದಾರರ ಪ್ರತಿ ಸ್ನೇಹದ ಅಲೆ ಹೆಚ್ಚಿಗೆ ಇದೆ. ಅದಕ್ಕಾಗಿ ಬೆಳಗಿಂದನೂ ಕೂಡ ಅಮೃತ ವೇಳೆಯಿಂದ ಬಾಬ್ ದಾದಾರವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಬಾಬಾ ಸ್ಮೃತಿ ದಿನದ ಶುಭಾಶಯ ಅಂತ. ಪೂರ್ತಿ ದಿನ ಏನಾಗಿರ್ತಾರೆ, ಸೇವಾ ಕೇಂದ್ರದಲ್ಲಿರುವಂಥ ಕಾರಣದಿಂದ, ಮೌನದಲ್ಲಿ ಇರುವಂಥ ಕಾರಣದಿಂದ ತುಂಬ ಖುಷಿಯಾಗಿರ್ತಾರೆ. ಬೇರೆ ಯಾವುದೇ ಕೆಲಸ ಕಾರ್ಯಗಳು ಇರೋದಿಲ್ಲ. ಆದ್ಮೇಲೆ ಆರಂಭದಲ್ಲಿ ನಾವೆಲ್ಲ ಜ್ಞಾನಕ್ಕೆ ಬಂದಾಗ ಅವಾಗ ಮೊಬೈಲ್ ಎಲ್ಲ ಇರಲಿಲ್ಲ. ಆಫೀಸಿಗೆಲ್ಲ ರಜಾ ಅಂತಂದರೆ ಸೆಂಟರ್ನಲ್ಲಿ ಇದ್ಬಿಟ್ಟು ಆ ದಿನ ಮಾತ್ರ ಮೌನವಾಗಿರೋದಿತ್ತು. ಅದು ಇವಾಗ ಮೊಬೈಲ್ ಇರುವಂಥ ಕಾರಣದಿಂದ ರಜೆ ಇದನ್ನು ಕೂಡ ಏನಾಗತ್ತೆ, ಆಫೀಸಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಏನು ಬರ್ತವೆ, ಫೋನ್ಗಳು ಬರ್ತಾ ಇರ್ತವೆ. ಎಮರ್ಜೆನ್ಸಿ ಫೋನ್ಗಳನ್ನ ಏನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗ್ತದೆ. ಅವಾಗೇನಾಗತ್ತೆ, ಬಾಬನ್ ಜೊತೆ ಆ ಒಂದು ಖುಷಿ ನಶೆ ಇದೆಯಲ್ಲ ಅದು ಇರೋದಿಲ್ಲ, ಡಿಸ್ಕನೆಕ್ಟ್ ಆಗ್ತಾ ಇರ್ತದೆ. 2007ರಲ್ಲಿ ಅಷ್ಟೆಲ್ಲ ಮೊಬೈಲಿನ ಎಫೆಕ್ಟು ಇರಲಿಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತಿನ ದಿನ ಮನಸ್ಸು ಸದಾ ಏನಾಗಿದೆ, ಸ್ನೇಹದ ದೇಹನಲ್ಲಿರುವಂಥ ಕಾರಣದಿಂದ ಬಾಬನ್ ಜೊತೆಗೆ ಚಿಟ್ ಚಾಟ್ ಮಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ. अनेक बच्चों की स्नेह की मोतियों की मालाएं बाप दादा के गले में फिरो रही है. ನೋಡಿ, ಯಾರ್ದಾರು ಒಂದು ಬರ್ತ್ಡೇ ಇರ್ತದೆ, ಒಳ್ಳೆಯ ದಿನ ಇರ್ತದೆ, ವೆಡ್ಡಿಂಗ್ ಆನಿವರ್ಸರಿ ಇರ್ತದೆ, ಜಾಬಿಗೆ ಸೇರಿರುವಂಥ ದಿನ, ಯಾವುದೋ ಒಂದು ಒಳ್ಳೆಯ ದಿನದಲ್ಲಿ ಒಬ್ರು ಇನ್ನೊಬ್ರಿಗೆ ಏನು ಮಾಡ್ತಾ ಇರ್ತಾರೆ, ಆ ಒಂದು ಕಾರ್ಯಕ್ಕೆ, ಆ ಒಂದು ಸಫಲತೆಗೆ ಶುಭಾಶಯವನ್ನ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನು ಹೇಳ್ತಿದ್ದಾರೆ, ಭಲೆ ನೀವು ಇಮೇಲನ್ನು ಕಳಿಸಿರ್ಬೋದು, ಪತ್ರವನ್ನು ಬರೆದಿರ್ಬೋದು, ಮೆಸೇಜ್ ಮಾಡಿರ್ಬೋದು, ಆದರೆ ಸ್ನೇಹದಿಂದ ಮೇರಾ ಬಾಬಾ ಅಂತ ಹೇಳಿದಾಗ ಅದೇನಾಗ್ತದಂತೆ, ಬಾಬಾರವರ ಕೊರಳಿನ ಹಾರ ಆಗ್ತದೆ. ಹಾರ ಅಂದರೆ ಚಿಕ್ಕ ಮಕ್ಕಳು ಹೇಗೆ ಅಮ್ಮನನ್ನು ಜೋರಾಗಿ ಅಪ್ಕೊಳ್ತಾರಲ್ಲ, ಪ್ರೀತಿಯಿಂದ ಅಪ್ಕೊಳ್ತಾರಲ್ಲ, ಹಾಗೆ ಅಮ್ಮನೂ ಕೂಡ ಮಡಿಲಲ್ಲಿ ಇರುವಂಥ ಮಗುವಿಗೆ ಅಪ್ಪುಗೆಯನ್ನು ಕೊಡ್ತಾರಲ್ಲ, ಹಾಗೆ ಮೋತಿಯ ಮಾಲೆ. ಇವತ್ತು ನಾವು ನೋಡ್ತಿದ್ದೀವಿ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದಂಥ ವಿಶೇಷ ಆತ್ಮಗಳಿಗೆ ಮಣಿಗಳ ಮಾಲೆಯಿಂದ ಏನು ಮಾಡ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಅದರ ನೆನಪಿನ ಅರ್ಥವಾಗಿ ದೇವಸ್ಥಾನಗಳಲ್ಲೂ ಕೂಡ ದೇವರಿಗೆ ಹೂವಿನ ಹಾರವನ್ನ ಹಾಕ್ತಾರೆ ಕೊರಳಿಗೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, 108 ಮಣಿಯ ಮಾಲೆ, 16,108 ಮಣಿಯ ಮಾಲೆ ಅಂದರೆ ನನ್ನ ಮಕ್ಕಳು ಸದಾ ನನ್ನ ಹೃದಯದಲ್ಲಿ, ಕೊರಳಿನಲ್ಲಿ, ಹತ್ತಿರದಲ್ಲಿ ಇರ್ತಾರೆ. ಅವರನ್ನು ನಾನು ಪದೇ ಪದೇ ಸೇವೆಗೋಸ್ಕರ ಏನು ಮಾಡ್ತೇನೆ, ಉಪಯೋಗ ಮಾಡ್ಕೊಳ್ತೀನಿ. ಹಾಗೆ ಸ್ನೇಹದಿಂದ ಬಾಬಾ ಜೊತೆಗೆ ಏನು ಮಾಡ್ತಿದ್ದೀವಂತೆ, ಮಾತಾಡ್ತಿದ್ದೀವಂತೆ. ಆ ದಿನ ಯಾವುದೇ ರೀತಿ ಭಯ ಎಲ್ಲ ಇಲ್ಲ ಅಲ್ವಾ. ಯಾರ್ದೋ ಮನೇಲಿ ಬರ್ತಡೇ ಇದೆ, ಮದುವೆ ಇದೆ ಅಂತ ಆ ದಿನ ಏನು ಮಾಡ್ತಾರೆ, ಒಳ್ಳೆ ಬಟ್ಟೆ ಹಾಕೊಂಡು ಎಂಜಾಯ್ಮೆಂಟ್ ಮಾಡ್ತಾರೆ. ಎಲ್ಲರೂ ವಯಸ್ಸಾದವರು, ಹಳವರು, ಎಲ್ಲರೂ ಈಗಿನ ಜನ್ರೇಷನ್ ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡೋದು, ಖುಷಿಯಿಂದ ಇರೋದು, ಊಟ ತಿಂಡಿ ಮಾಡೋದು, ಎಂಜಾಯ್ಮೆಂಟ್ ಮಾಡೋದು. ಬೇರೆ ವ್ಯಾಪಾರ, ವ್ಯವಹಾರ, ಲೆಕ್ಕಾಚಾರ, ಕೋರ್ಟು, ಕೇಸು, ಜಗಳಗಳು, ಇದನ್ನೆಲ್ಲವನ್ನ ಏನು ಮಾಡಿಬಿಟ್ಟಿರ್ತಾರೆ, ಪಕ್ಕಕ್ಕೆ ಇಟ್ಬಿಟ್ಟಿರ್ತಾರೆ. ಹಾಗೆ ಈ ದಿನ ಬಾಬಾರವರು ವಿಶೇಷವಾಗಿ ಭೋಲಾ ತಂದೆ ರೂಪದಲ್ಲಿ ಇರುವಂಥ ಕಾರಣದಿಂದ ಫ್ರೆಂಡ್ಸ್ ರೂಪದಲ್ಲಿ ಇರೋದಕ್ಕೆ ಬಾಬಾರನ್ನು ನೆನಪು ಮಾಡೋದೆಲ್ಲ ಮರೆಯೋದೇನಾಗತ್ತೆ, ಕಷ್ಟವಾಗ್ತದೆ. बाप भी अपने स्नेही बाहों की माला बच्चों को पहना रहे.
ಮಕ್ಕಳು ತಂದೆಯ ಮಡಿಲಲ್ಲಿದ್ದಾರೆ. ತಂದೆಯ ಮಡಿಲ ಅಂತಂದ್ರೆ ಬಿಂದುವಾಗ್ಬಿಟ್ಟು ತಂದೆಯ ಒಳಗಡೆಗೆ ನಾವು ಇರಬೇಕಾಗ್ತದೆ, ಸ್ಥೂಲ ರೂಪದಲ್ಲ. बीहद की बाप दादा की बीहद की बाहों समा गए हैं. ಬೇಹದ್ದಿನ ಬಾಪ್ ದಾದ ಅಲ್ವಾ, ಎಲ್ಲರನ್ನು ಕೂಡ ಏನ್ ಮಾಡಿಬಿಡ್ಬೋದು, ಒಂದೇ ಸಲ ಬೇಹದನ ಬಾಹುವಿನಿಂದ ಸಮಾವೇಶ ಮಾಡಿಬಿಡ್ತಾರೆ. ಇಲ್ಲಿ ಬಾಹು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಬಾಬಾ ಶರೀರದ ರೂಪದಲ್ಲಿ ನಮ್ಗೆ ಆಲಿಂಗನ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಆ ಬಿಂದುವಲ್ಲಿ ಅಷ್ಟು ಸಮಾವೇಶ. ಇವತ್ತು ನಾವು ನೋಡ್ತೀವಿ ಸಮುದ್ರದಲ್ಲಿ ಎಷ್ಟು ಜೀವಿಗಳಿರ್ತವೆ, ಎಲ್ಲ ಒಳಗಡೆ ಇರ್ತಲ್ಲ, ಹೊರಗಡೆ ಸಮುದ್ರ ಕಾಣ್ತಾ ಇರ್ತದೆ. ಎಷ್ಟೇ ಕೆಟ್ಟ ನೀರುಗಳನ್ನ ಹಾಕಿ ಯಾವುದೇ ವಸ್ತುಗಳನ್ನ ಹಾಕಿ ಸಮುದ್ರ ಏನ್ ಮಾಡ್ತಾ ತಗೊಳುತ್ತೆ, ಯಾಕಂದ್ರೆ ಅಷ್ಟು ಇದೆ ಅದು. ಸಮುದ್ರ ಯಾವಾಗ್ಲೂ ಭೋರ್ಗರತೆ ಆಗ್ಬಿಟ್ಟು ಇರುವಂತ ಎಲ್ಲವನ್ನ ಏನ್ ಮಾಡ್ಬಿಡ್ತದೆ, ಬಿಲ್ಡಿಂಗ್ ಗಿಲ್ಡಿಂಗ್ ಏನು ಎಂತದು ಎಲ್ಲವನ್ನು ಸುನಾಮಿ ರೂಪದಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತದೆ, ತೆಗೆದುಕೊಂಡು ಹೋಗ್ಬಿಡ್ತದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಬೀಗದಿನ ಬಾಬ್ದಾದಾರವರು ಸ್ನೇಹ, ಪ್ರೀತಿ, ಗುಣಗಳು, ಶಕ್ತಿಗಳಿಂದ ಮಕ್ಕಳಿಗೆ ಏನ್ ಮಾಡಿದಾರೆ ಅಂದ್ರೆ ಆಲಿಂಗನ ಮಾಡಿದಾರಂತೆ. ಅದಕ್ಕಾಗಿ ವಿಶ್ವದಲ್ಲಿ ಇರುವಂತ ಎಷ್ಟು ಜನ ಆತ್ಮಗಳು ಆ ದಿನ ಬಾಬಾರವರ ಸ್ಮೃತಿಯಲ್ಲಿ ಇದ್ದಾರೋ ಅವರಿಗೆಲ್ಲ ಈ ಒಂದು ಆಲಿಂಗನದ ಅನುಭವ ಹೇಳುವಂಥದ್ದು ಆಗ್ತಾ ಇದೆ. आज सब विशेष स्नेह के विमान में पहुंच गए हो. ಬಾಬನ ಮನೆಗೆ ಬರಬೇಕು ಅಂತಂದ್ರೆ ಕೆಲವರು ವಿಮಾನದಲ್ಲಿ ಬಂದಿರ್ತಾರೆ, ಕೆಲವರು ಟ್ರೈನಲ್ಲಿ ಬಂದಿರ್ತಾರೆ, ಕೆಲವರು ಬಸ್ಸಲ್ಲಿ ಬಂದಿರ್ತಾರೆ ಅಲ್ವಾ. ಇನ್ನು ಕೆಲವರು ಅವರ ಸೇವಾ ಕೇಂದ್ರದಲ್ಲಿ ಇರ್ತಾರೆ, ಮನಸ್ಸಿನಿಂದ ಮೌಂಟ್ ಅಬು ಹೋಗಿರ್ತಾರೆ ಅಲ್ವಾ. ಯೂಶ್ವಲಿ ಈ ಒಂದು ಸ್ಮೃತಿ ದಿನದಲ್ಲಿ ಶಾಂತಿ ಸ್ತಂಭವನ್ನೆಲ್ಲ ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿದಿರ್ತದೆ, ಬಾಬನ್ ರೂಮು, ಬಾಬನ್ ಕುಟೀರ, ಇದೆಲ್ಲವನ್ನ. ಆವಾಗ ನಮ್ಮ ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಲೈವ್ ಅನ್ನ ತೋರಿಸ್ತಾ ಇರ್ತಾರೆ. ಅದಕ್ಕೆ ಮಕ್ಕಳು ಕೂಡ ಮನಸ್ಸಿನಿಂದ ಅಲ್ಲಿ ಹೋಗಿ ತಲುಪಿಡ್ತಾರೆ, ನಿರಾಕಾರ ರೂಪದಲ್ಲೂ ಕೂಡ ತಲುಪಿಡ್ತಾರೆ. ಅದಕ್ಕಾಗಿ ಸ್ಥೂಲವಾಗಿ ಹೇಗೆ ಬಂದರೂ ಕೂಡ ಸ್ನೇಹದ ವಿಮಾನದಲ್ಲಿ ತಕ್ಷಣದಲ್ಲಿ ಏನ್ ಮಾಡಿದಿರಿ, ಬಾಬಾವರವರ ಜೊತೆಗೆ ಸ್ಮೃತಿ ದಿನವನ್ನ ಆಚರಣೆ ಮಾಡಲಿಕ್ಕೆ ನನ್ನ ಸ್ನೇಹಿ ಮಕ್ಕಳು ಬಂದ್ಬಿಟ್ಟು ಏನ್ ಮಾಡಿದ್ರೆ ಇವತ್ತು ತಲುಪಿದ್ದಾರೆ. ಅಂದ್ರೆ ವಿಜೃಂಭಣೆ, ಆಚರಣೆ, ಆ ಒಂದು ಎಂಜಾಯ್ಮೆಂಟ್, ವಾತಾವರಣ, ವಾಯುಮಂಡಲ ಅದರಲ್ಲಿ ನಾವೇನ್ ಮಾಡುವಂಥದ್ದು ಇರುವಂಥದ್ದು. ಅದಕ್ಕಾಗಿ ಎಲ್ಲರೂ ಸ್ನೇಹದ ವಿಮಾನದಲ್ಲಿ ತಂದೆ ಎದುರುಗಡೆಗೆ ಏನ್ ಮಾಡಿದ್ದಾರೆ ಅಂತ ಬಂದು ತಲುಪಿದ್ದಾರೆ. और दूर दूर से भी मन के विमान में अव्यक्त रूप से फरिश्ता के रूप से पहुंच गए हैं. ಇದು ತುಂಬಾ ಇಂಪಾರ್ಟೆಂಟ್ ಆತ್ಮೀಯರೇ. ದೂರದಿಂದ ಸ್ಥೂಲವಾಗಿ ಕೆಲವೊಬ್ಬರು ಬಂದು ತಲುಪಿದ್ದಾರೆ, ಇನ್ನು ಕೆಲವೊಬ್ರು ಏನಾಗಿದ್ದಾರಂತೆ ಸೂಕ್ಷ್ಮವಾಗಿ ಮನದಿಂದ ಬಂದು ತಲುಪಿದ್ದಾರೆ ಅವ್ಯಕ್ತ ರೂಪದಲ್ಲಿ. ವ್ಯಕ್ತ ಶಾರೀರಿಕ ರೂಪದಲ್ಲ, ಅವ್ಯಕ್ತ ರೂಪದಲ್ಲಿ ಬಾಬಾರವರ ಜೊತೆಗೆ ಸ್ಮೃತಿ ದಿನವನ್ನ ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಫರಿಸ್ತಾಕ್ಕೆ ರೂಪಸೆ ಪਹੁಂಚೆ. ಫರಿಸ್ತಾ ಅಂದ್ರೆ ಸಂಬಂಧ ಇಲ್ಲ. ಯಾವ ಸಂಬಂಧ ಇಲ್ಲ ಇಲ್ಲಿ? ಫರಿಸ್ತಾ ರೂಪ ಅಂತಂದ್ರೆ ಏನು? ಡಿಟ್ಯಾಚ್ ಆಗೋದು ಯಾವ್ದ್ರಿಂದ? ವಸ್ತು ವೈಭವ. ವಸ್ತು ವಿಷಯ ವೈಭವ. ನೋಡಿ, ಲೌಕಿಕದಲ್ಲಿ ಪ್ರತಿದಿನ ಮನೆಯಲ್ಲಿ ಇದ್ದಾಗ ಕಂದನಿಗೆ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳಿ, ಅಡಿಗೆ ಮಾಡು, ಮನೆಯವರು ಬರ್ತಾರೆ, ಅವರಿಗೆ ಮುದ್ದೆ ಬೇಕು, ಇವರಿಗೆ ಅನ್ನ ಬೇಕು, ಅವ್ರಿಗೆ ಚಪಾತಿ ಬೇಕು, ಅವ್ರಿಗೆ ಪ್ಯಾಕೆಟ್ ಕಟ್ಕೊಡ್ಬೇಕು, ಎಷ್ಟೆಲ್ಲ ಸಂಬಂಧಗಳಿರ್ತಾವಲ್ವ. ಇನ್ನು ಅಣ್ಣಂದಿರಿಗೆ ಆಫೀಸಿಗೆ ಹೋಗು, ಬಿಸ್ನೆಸ್ಸಿಗೆ ಹೋಗು, ಕೆಲಸಕ್ಕೆ ಹಾರಿದ್ದಾರೆ, ಎಷ್ಟೆಲ್ಲ ಏನಿರ್ತದೆ, ಯೋಚನೆಗಳು, ಸಂಕಲ್ಪಗಳು, ಜವಾಬ್ದಾರಿಗಳು, ಸಂಬಂಧಗಳು ಎಲ್ಲನೂ ಕೂಡ ಇರ್ತದೆ ಅಲ್ವಾ. ಇವತ್ತಿಲ್ಲಿ ಬಂದಿದೆಯಲ್ವಾ, ನಿಮ್ಗೆ ಯಾವ ಚಿಂತೆ ಇಲ್ಲ, ಅಡುಗೆ ಮಾಡಬೇಕು, ಮತ್ತೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು, ಏನಾದ್ರು ಇದೆಯಾ? ಏನು ಇಲ್ಲ. ಎಲ್ಲ ಸಂಬಂಧವನ್ನೇನ್ ಮಾಡ್ಬಿಟ್ಟಿದ್ದೀರಿ? ಯಾವಾಗ? ತಂದೆ ಹತ್ರ ಹೋದ ಆ ಒಂದು ದಿನ ಸಾಯಂಕಾಲ ಹೊತ್ತು ಮನೆ ಹೋಗ್ಲೇಬೇಕು ಅಲ್ವಾ. ಆ ಒಂದಿನ ಮಾತ್ರ ಸಂಪೂರ್ಣವಾಗಿ ಲೌಕಿಕದಿಂದ ಮನಸ್ಸನ್ನ ತೆಗೆದು ಕೇವಲ ಯಾರ ಜೊತೆಗೆ? ಬಾಬನ ಜೊತೆಗೆ. ಹೇಗೆ ಲೌಕಿಕದಲ್ಲೂ ಕೂಡ ಎಲ್ಲಾದ್ರೂ ಪಿಕ್ನಿಕ್ಕಿಗೆ ಹೋಗ್ತಾರೆ ನೋಡಿ, ಟೂರಿಗೆ ಹೋಗ್ತಾರೆ ನೋಡಿ, ಮದ್ವೆಗಳಿಗೆ ಹೋದಾಗ ಏನ್ ಮಾಡ್ತಾರೆ, ಎಲ್ಲವನ್ನ ಏನ್ ಮಾಡ್ಬಿಡ್ತಾರೆ, ಬಿಟ್ಟು ಬಿಡ್ತಾರೆ.
ಎಕ್ಕಂದಿರಿಗಂತೂ ನಾನು ಎಷ್ಟೋ ಸಲ ನೋಡಿದ್ದೇನೆ, ಮೊಬೈಲ್ ತಗೊಂಡಿರ್ತಾರೆ, ಬ್ಯಾಗಲ್ಲಿ ಹಾಕ್ಬಿಟ್ಟು ಚಿಪ್ ಹಾಕ್ಬಿಟ್ಟು ಇಟ್ಬಿಡ್ತಾರೆ. ನೀವು ಎಷ್ಟಾದ್ರೂ ಡಯಲ್ ಮಾಡಿ ಅವ್ರು ಕೇಳೋದೇ ಇಲ್ಲ. ಸರಿನಾ? ಹಾಗೆ ಇಲ್ಲಿ ಬಾಳ್ತಾರೆ, ಮಾನಸಿಕವಾಗೂ ಕೂಡ ಈ ಪ್ರಪಂಚದಿಂದ, ಪ್ರಪಂಚದ ವ್ಯವಹಾರದಿಂದ, ಎಲ್ಲ ಸಂಬಂಧದಿಂದ, ಜವಾಬ್ದಾರಿಯಿಂದ ನೀವೇನಾಗ್ಬಿಟ್ಟಿದ್ದೀರಿ? ಡಿಟ್ ಫರಿಸ್ತ. ಇವತ್ತೇನು ಇಲ್ಲಪ್ಪ, ಇವತ್ತೆಲ್ಲ ರಜಾ ಅಲ್ವಾ? ಯೂಶಲಿ ಭಾನುವಾರ ಕೂಡ ಎಲ್ಲದಿಂದ ರಜಾ ಇರ್ತದಲ್ವಾ? ಎಲ್ಲದಿಂದ ಏನಾಗ್ಬಿಡುದು, ಡಿಟ್ಯಾಚ್ ಆಗ್ಬಿಡುದು. ಅಯ್ಯೋ, ಸೋಮವಾರದಿಂದ ಶನಿವಾರದಲ್ಲಿ ಕೆಲಸ ಮಾಡಿ 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 ಏನಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಇವತ್ತೇನ್ ಮಾಡೋದು? ಫಸ್ಟ್ ಅಂತಂದ್ರೆ ಹೇಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಎದ್ಬಿಡೋದ. ಸಿಹಿಯಾದ ನಿದ್ರೆ. ಮಜಾ ಏನು ಗೊತ್ತಾ? ನಾಳೆ ಸಿಹಿಯಾಗಿ ನಿದ್ರೆ ಮಾಡೋದು ಅಂತ ಇವತ್ತೇ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಫಿಲ್ಮ್ ನೋಡ್ಬಿಡೋದು. ಹೆಂಗ ನಾಳೆ ಹೆಂಗ ಆಫೀಸಿಗೆ ಹೋಗೋದಿಲ್ವಲ್ಲ, ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ ಟೆನ್ಷನ್ ಇಲ್ವಲ್ಲ. ಅಲ್ಲಿಂದ ಏನಾಗ್ತದೆ, ಫ್ರೀನೆಸ್ ಹೇಳೋದೇನಾಗಿ ಸ್ಟಾರ್ಟ್ ಆಗತ್ತೆ. ಹಾಗೆ ನಮ್ಮ ಬಾಬಾನ ಮಕ್ಕಳಲ್ಲೂ ಕೂಡ ಏನು ಅಂತಂದ್ರೆ, ಅಮೃತ ವೇಳೆಗೂ ಕೂಡ ಸಂಡೇನೆ. ಇದು ಭಾನುವಾರ ಅಂತ ಅಮೃತ ವೇಳೆಗೂ ಏನ್ ಮಾಡ್ಬಿಡೋದು, ಟಾಟಾ ಬಾಯ್ ಬಾಯ್ ಮಾಡ್ಬಿಡೋದು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಫರಿಷ್ಠೆಯ ರೂಪದಲ್ಲಿ ನೀವೇನ್ ಮಾಡಿದಿರಿ, ಬಂದ್ಬಿಟ್ಟು ತಲುಪಿದಿರಿ. ಎಲ್ಲಿಗೆ? ಬಾಬಾ ಅವರ ಮನೆಗೆ. ಮನೆಗೆ, ಮೌಂಟ್ ಅಬುಗೆ ಬಾಬಾರ ಮಿಲನ ಮಾಡ್ಲಿಕ್ಕೆ ಡೈಮಂಡ್ ಹಾಲಿಗೆ ಬಂದ್ಬಿಟ್ಟು ತಲುಪಿದಿರಿ. ಏನಾದ್ರು ಬಂಧನ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ಕೇಳ್ತಾ ಇದ್ದಾರೆ. सभी बच्चों को बाप दादा आज स्मृति दिवस और समर्थ दिवस की पदमा पदम याद दे रहे हैं. ಸರಿ, ಈಗ ನೀವೆಲ್ಲೋ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಶುಭಾಶಯ ಕೋರ್ಬೇಕೋ ಬೇಡವೋ? ಕೋರ್ಬೇಕು. ಬರ್ತ್ಡೇ ಆದ್ರೆ ಶುಭಾಶಯ ಕೋರ್ಬೇಕು. ಹ್ಯಾಪಿ ಬರ್ಡೇ ಅಂತ ಹೇಳಬೇಕು ಅಲ್ವಾ? ಎಂಗೇಜ್ಮೆಂಟ್ ಆದ್ರೆ ಎಂಗೇಜ್ಮೆಂಟ್ ಡೇ ಅಂತ ಹೇಳ್ಬೇಕು. ವೆಡ್ಡಿಂಗ್ ಆನಿವರ್ಸರಿ ಆದ್ರೆ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ಬೇಕು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ನಿಮಗೆ ಸ್ಮೃತಿ ದಿವಸ ಸೋ ಸಮರ್ಥ ದಿವಸ್. ಇದೇನು ಆತ್ಮೀಯರೇ? ಸ್ಮೃತಿ ಅಂತಂದ್ರೆ ಇನ್ನು ಇದ್ರ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡಿದೀವಿ. ನೆನಪು, ಯೋಗ, ಸ್ಮೃತಿ. ಸ್ಮೃತಿ ಅಂತಂದ್ರೆ ಇನ್ನು ಹೆಚ್ಚಾಗಿ ಗಮನ ಕೊಡುವಂಥದ್ದು. ಸೂಕ್ಷ್ಮವಾಗಿ ಅದ ಕಡೆ ಗಮನ ಇರುವಂಥದ್ದು ಅಲ್ವಾ? ಅದಕ್ಕೆ ಬಾಬಾ ಒಂದು ಸುಂದರವಾದ ಉದಾಹರಣೆ ಹೇಳ್ತಾನೆ. ಒಬ್ಬರು ಮಹಿಳೆ ಇದ್ದಾರೆ, ಅವ್ರ ಪತಿ US ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ಮಹಿಳೆ ಏನ್ ಮಾಡ್ತಾಳೆ, ತನ್ನ ಪತಿಯನ್ನ ನೆನಪು ಮಾಡ್ತಾಳೆ. ಯಾಕೆ? ಯಾಕೆ? ಅವ್ರು US ನಲ್ಲಿ ಇದಾರಲ್ಲ ಅದಕ್ಕೆ. ಪತಿ ಹೌದು, ಆದರೆ ಪತಿಯಲ್ಲಿದ್ದಾರೆ US ನಲ್ಲಿ ಇದೆ. US ಅಲ್ಲಿ. ಆವಾಗ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮನಸ್ಸನ್ನ ಅಲ್ಲಿ ಇಡ್ಬೇಕು ಅವ್ರ ಹತ್ರ. ಮನಬುದ್ಧಿಯಿಂದ ಕನೆಕ್ಟ್ ಆಗ್ಬೇಕು. ಅವ್ರು ಎಷ್ಟು ದೂರದಲ್ಲಿದೆ, ಅವ್ರು US ಎಲ್ಲಾದ್ರೂ ಇರ್ಲಿ, ಆಫೀಸಿಗಾದ್ರೂ ಹೋಗಿರ್ಲಿ, ಪಕ್ಕದ ಮನೆಗೆ ಹೋಗಿರ್ಲಿ, ಅವ್ರ ಅಪ್ಪನ ಮನೆಗೆ ಹೋಗಿರ್ಲಿ, ಎಲ್ಲೇ ಹೋಗಿರ್ಲಿ, ಆದ್ರೆ ಮನಬುದ್ಧಿಯಿಂದ ವಸ್ತು ವ್ಯಕ್ತಿಗಳ ಜೊತೆ ಕನೆಕ್ಟ್ ಆದಾಗ ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ. ಅಲ್ಲ, ಸ್ಮೃತಿ ಅಲ್ಲ, ನೆನಪು ಅಂತ ಹೇಳ್ತಾರೆ. ನೆನಪು. ನೆನಪು ಕೇವಲ ಮನಬುದ್ಧಿಯಿಂದ ನಾವು ಕರೆಕ್ಟ್ ಅಂದ್ರೆ ಅವರಿಗೂ ನಮಗೂ, ಅಂದ್ರೆ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಜ್ಞಾನ ಇರ್ಬೋದು, ಅಥವಾ ಸಾಧನ ಏನೇ ಇದನ್ನು ಕೂಡ ಅವರಿಗೂ ಮತ್ತು ಆತ್ಮನಿಗೂ ಕೂಡ ಏನಿದೆ, ಅಂತರ. ಕನೆಕ್ಟ್. ಅಂತರನೇ ಅಂತರ. ಆತ್ಮನ ಜೊತೆಗೆ ಅಂತರನೇ ಇರ್ತದೆ, ಆದರೆ ಸಾಧನದ ಮೂಲಕ ಜೋಡಣೆ ಆಗ್ಬೋದು. ಈಗ ನಮ್ ಎದುರುಗಡೆಗಿದ್ದಾಗ ಏನ್ ಮಾಡ್ಬೋದು, ಕಣ್ಣಿಂದ ಜೋಡಣೆ ಆಗ್ಬೋದಲ್ವಾ, ಫೋನಿಂದ ಜೋಡಣೆ ಆಗ್ಬೋದಲ್ವಾ. ಆದ್ರೆ ಯಾವುದೇ ಶರೀರದ ಸಾಧನ ಆಗಲಿ, ಪ್ರಪಂಚದ ಯಾವುದೇ ಸಾಧನದಿಂದಾಗ್ಲಿ ನಾವು ವ್ಯಕ್ತಿ ವಸ್ತುವಿನ ಜೊತೆಗೆ ಏನಾಗಬಾರ್ದು, ಜೋಡಣೆ ಆಗ್ಬಾರ್ದು. ಯಾವ್ದ್ರಿಂದ ಜೋಡಣೆ ಆಗ್ಬೇಕು? ಮನಬುದ್ಧಿ. ಬುದ್ಧಿಯಿಂದ, ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ನಾವು ಜೋಡಣೆ ಆದಾಗ ಅದಕ್ಕೆ ಏನ್ ಹೇಳ್ತಾರೆ? ನೆನಪು. ಯೋಗ ಅಂತಂದ್ರೆ ಪತಿ ಕೂತ್ಕೊಂಡಿದ್ದಾರೆ, ನೀವು ಅವರನ್ನ ನೋಡ್ತಾ ಇದ್ದೀರಿ, ಅವ್ರ ಮಾತನ್ನ ಏನ್ ಮಾಡ್ತಿದ್ದೀರಿ, ಹೇಳ್ತಾ ಇದ್ದೀರಾ. ಅವ್ರು ತಿಂಡಿ ತಿಂತಾ ಇದ್ದಾರೆ, ನೀವು ತಿಂಡಿ ಏನ್ ಮಾಡ್ತಿದ್ದೀರಿ, ಕೊಡ್ತಾ ಇದ್ದೀರಿ. ಇದೇನು ಯೋಗ. ನಿಮ್ಮ ಕಣ್ಣಿದ ಕಡೆಗಿದ್ದಾರೆ, ಕಣ್ಣಿನಿಂದನೂ ಕಿವಿಯಿಂದನೂ ಶಬ್ದದಿಂದನೂ ಏನ್ ಮಾಡ್ತಿದ್ದೀರಿ, ಅವ್ರ ಜೊತೆ ಕನೆಕ್ಟ್ ಮಾಡ್ತಿದ್ವಿ. ಆಗಿದ್ದೀರಿ. ಇದಕ್ಕೇನ್ ಹೇಳ್ತಾರೆ? ಯೋಗ. ಹಾಗೆ ಬಾಬನನ್ನ ಪರಂಧಾಮದಲ್ಲಿ ಕರ್ಕೊಂಡು ಬಂದ್ರಿ, ಬಾಬಾ ನಿಮ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಬಾಬಾ ಜೊತೆಗೆ ಮಾತಾಡ್ತಿದ್ದೀರಾ, ಬಾಬನ ನೋಡ್ತಾ ಇದ್ದೀರಾ. ಇದೇನು? ಯೋಗ. ಕರೆಕ್ಟ್ ಆಗಿದ್ದೀರಿ. ಈಗ ಸ್ಮೃತಿ ಅಂತಂದ್ರೆ ಏನು ಹೇಳಿ? ಸ್ಮೃತಿ ಅಂದ್ರೆ ಏನು? ನೆನಪು ಅಂದ್ರೆ ಏನು ಅಂತ ಗೊತ್ತಾಯ್ತು, ಯೋಗ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಸ್ಮೃತಿ ಅಂತಂದ್ರೆ ಏನು?
ಸೂಕ್ಷ್ಮವಾಗಿ ಗಮನ ಕೊಡೋದಣ್ಣ. ಹೇಗೆ? ನಾನು ಏ ಹೆಣ್ಣು ಅಂತ ಅಂದ್ಮೇಲೆ ಒಂದ್ ಹೆಂಗಸು ಅಂದ್ಮೇಲೆ ನಾನು ಹೆಂಗಸು ನಾನೊಂದ್ ಹೆಣ್ಣು ಅನ್ನೋದ್ ಇದ್ದೇ ಇರುತ್ತಲ್ಲಣ್ಣ. ಅದು ಹೆಂಗ ಬಂತು? ನಾನು ಆಗಿದ್ದೀನಲ್ಲ, ನಾನು ಹೆಣ್ಣು ಆಗಿದ್ದೀನಲ್ಲ. ಹೆಣ್ಣಾಗಿರೋದಲ್ಲ, ಹ್ಮ್ ಆತ್ಮನ ಪಕ್ಕದಲ್ಲಿ ಶರೀರ ಇದೆ, ಹೌದಾ? ಹ್ಮ್ ಶರೀರ ಜೊತೆಗೆ ಸೂಕ್ಷ್ಮವಾಗಿ ಮನಬುದ್ಧಿ ಏನಾಗಿದೆ, ಕನೆಕ್ಟ್ ಆಗಿದೆ. ಹ್ಮ್ ಈಗ ಉದಾಹರಣೆಗೆ ನಿಮ್ಮ ಮನೇಲಿ ಆವಾಗಿಂದ ಎಕ್ಸಾಂಪಲ್ ತಗೋಣ. ಪತಿ ಇದ್ದಾರೆ, ಎಲ್ಲಿ? ಯಾವುದೋ ಒಂದು ರೂಮ್ ನಲ್ಲಿ ಇದ್ದಾರೆ, ಅವ್ರು ಬೆಡ್ರೂಮ್ ಅಲ್ಲಿ ಇದ್ದಾರೆ, ನೀವು ಅಡಿಗೆ ಮನೇಲಿ ಇದ್ದೀರಿ. ನಿಮ್ಗೇನು ಸ್ಮೃತಿ ಇರ್ತದೆ? ಮನೇಲಿ ಯಾರಿದ್ದಾರೆ? ಪತಿ ಇದ್ದಾರೆ ಅನ್ನೋದು ಇದ್ದಾರೆ ಸ್ಮೃತಿ ಇದೆ. ಅಷ್ಟೇ. ಹ್ಮ್. ಪತಿ ಇದ್ದಾರೆ ಅಂತ ಗೊತ್ತು. ನೀವು ಅವ್ರ ಹತ್ರ ಮಾತಾಡ್ತಿದ್ದೀರಾ? ಇಲ್ಲ ಇಲ್ಲ. ನೋಡ್ತಾ ಇದ್ದೀರಾ? ಇಲ್ಲ. ಇಲ್ಲ. ವ್ಯವಹಾರ ಮಾಡ್ತೀರಿ? ಇಲ್ಲ. ಗೊತ್ತು ನಿಮ್ಗೆ ಏನಂತ, ಪತಿ ಮನೆ ಒಳಗಡೆಗೆ ಇದ್ದಾರೆ. ಇದ್ದಾರೆ. ಅದಕ್ಕೆ ಮನೇಲಿ ಮಕ್ಕಳೆಲ್ಲ ಸುಮ್ಮನೆ ಇದ್ದಾರೆ. ಇದ್ದಾರೆ. ಯಾರ್ದು ಬೆಲ್ಲ ಮಾಡಿದ್ರು ಕೂಡ ನಾನು ಹೋಗ್ಬೇಕಾಗಿದ್ದಿಲ್ಲ, ಯಾಕೆ ಅವರು ಹೋಗ್ತಾರೆ, ಏನಂತ ಮಾತಾಡ್ತಾರೆ. ಅಂದ್ರೆ ಅವರು ಇದ್ದಾರೆ ಅಂತ ಗೊತ್ತು. ನಾನು ಅವ್ರ ಜೊತೆಗೆ ಯಾವುದೇ ರೀತಿ ಕರ್ಮವನ್ನ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ಅಂತಂದ್ರೆ ಮನೆಯಲ್ಲಿ ಇದ್ದಾರೆ ಅಂತಂದ್ರು ಕೂಡ ಮನಬುದ್ಧಿಯನ್ನು ನಾನೇನ್ ಮಾಡ್ಬೇಕಾಗ್ತದೆ? ಅವ್ರ ಜೊತೆಗೆ ಸೂಕ್ಷ್ಮವಾಗಿ ಏನ್ ಮಾಡ್ಬೇಕು? ಜೋಡಿಸ್ಬೇಕಾಗ್ತದಲ್ವಾ? ಹ್ಮ್. ಸೂಕ್ಷ್ಮ ರೂಪದಲ್ಲಿ ಇಡ್ಲೇಬೇಕಲ್ವಾ? ಹೌದು. ಅದು ಇದ್ದಾರೆ ಇಡುವಂಥದ್ದು ಏನಾಗ್ತದೆ, ಇಡಬೇಕಾಗ್ತದೆ. ಇಲ್ಲಿ ಇದು ಸ್ಮೃತಿ ಆಯ್ತು. ಅದಕ್ಕೆ ಬಾಬಾ ಫಸ್ಟ್ ನಾವು ಬಾಬಾ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಯೋಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮುಂದೆದು ಸ್ಮೃತಿ ಅಂತಂದೇನು, ಸೂಕ್ಷ್ಮ ರೂಪದಲ್ಲಿ ಅವನ ಜೊತೆಗೆ ಏನ್ ಮಾಡ್ತೀವಿ, ಕನೆಕ್ಟ್ ಆಗ್ತೀವಿ. ಯಾರ ಜೊತೆಗೆ? ಬಾಬಾಜಿ. ಸರಿ, ಮುಂದೆ ಮುಂದೆ ಮುಂದೇನು? ನೆನಪಾಯ್ತು, ಯೋಗ ಆಯ್ತು, ಸ್ಮೃತಿ ಆಯ್ತು. ಮುಂದೇನು? ಅನುಭವ ಮಾಡೋದು. ನೀವು ಯಾರ ಜೊತೆಗೆ ಅದನ್ನ ಜೋಡಿಸಿದಿರೋ ಅದರಲ್ಲಿರುವಂತ ಗುಣಲಕ್ಷಣ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಅನುಭವ ಆಗ್ಬೇಕು. ಅವಾಗ ಅನುಭವದಲ್ಲಿದ್ದಾಗ ಆ ಸ್ಮೃತಿನೂ ಹೊರಟೋಗತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸ್ಮೃತಿನೂ ಹೊರಟೋಗುತ್ತೆ. ಅಂದ್ರೆ ಇವಾಗ ನೀವು ಸೆಕೆಯಿಂದ ಬಂದಿದ್ದೀರಾ, ಮನೆಯಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀರಿ, AC ಆನ್ ಮಾಡ್ಕೊಂಡಿದ್ದೀರಿ, ಹೌದಾ? ಆರಂಭದಲ್ಲಿ ತಂಪಿನ ಅನುಭವ ಆಗತ್ತಾ? ಇಲ್ಲ. ಇಲ್ಲ. ಅವಾಗ ಏನ್ ಮಾಡ್ತಿರ್ತೀವಿ? ಗೋಡೆ ನೋಡ್ತಾ ಇರ್ತೀರಾ, ಶೋಕೇಸ್ ನೋಡ್ತಾ ಇರ್ತೀರಾ, AC ನೋಡ್ತಾ ಇರ್ತೀರಾ, ಅಲ್ವಾ? ಮನಸ್ಸು ಬುದ್ಧಿಯನ್ನ ಆ ಬರುವಂತ ತಂಪು ಗಾಳಿಯ ಕಡೆಗೆ ಗಮನ ಕೊಡ್ತಾ ಇರ್ತೀರಾ, ಹೌದಾ? ಅಂದ್ರೆ ಮನಸ್ಸು ಬುದ್ಧಿನ ಆತ್ಮ ಏನ್ ಮಾಡ್ಬಿಟ್ಟಿದೆ, ಅದ್ರ ಜೊತೆಗೆ ಏನ್ ಮಾಡಿದೆ, ಜೋಡಣೆ ಆಗಿದೆ. ಸರಿ, ಒಂದು 10 ನಿಮಿಷ ಆಯ್ತು, ತಂಪಾಗ್ತಾ ಇದೆ. ಆವಾಗ ಅನುಭವ ಆದಾಗ ಏನಾಯ್ತು? ಖುಷಿ ಆಯ್ತು. ಯಾವ ಉದ್ದೇಶಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ, ಯಾವ ಕರ್ಮದ ಫಲಕ್ಕೋಸ್ಕರ ನೀವಲ್ಲಿ ಕೂತ್ಕೊಂಡಿದ್ದೀರೋ ಆ ಕರ್ಮದ ಫಲ ನಿಮ್ಗೆ ಏನಾಗ್ತಾ ಇದೆ? ಸಿಗ್ತಾ ಇದೆ. ಆವಾಗ ನಿಮ್ಮ ಮನಸ್ಸು, ಬುದ್ಧಿ, ಕಣ್ಣು ಎಲ್ಲಾನು ಕೂಡ ಎಲ್ಲಿರ್ತದೆ? ಆ AC ತಂಪು ಗಾಳಿ ಕಡೆಗೆ ಇರ್ತದೆ. ಅನುಭವ ಮಾತ್ರ, ಬೇರೆ ಎಲ್ಲೂ ಇರೋದಿಲ್ಲ. ಯಾಕಂದ್ರೆ ಅದಕ್ಕೋಸ್ಕರ ತಾನು ನೀವು ಕೂತ್ಕೊಂಡಿದ್ದೀರಿ. ಕೈಲಿ ಉದ್ದಿನ ವಡ ಇದೆ, ನಾಲ್ಗೆ ಮೇಲೆ ಇದೆ ಅಂತ ಏನ್ ಮಾಡೋದು? ರುಚಿ ಕಡೆಗೆ ಮಾತ್ರ. ಜಗಿಯೋದ ಕಡೆನೂ ನನ್ನ ಗಮನ ಇರೋದಿಲ್ಲ, ನೋಡೋದ ಕಡೆನೂ ಇರುದಿಲ್ಲ, ಸ್ಪೂನ್ ಕಡೆನೂ ಇರುದಿಲ್ಲ, ತಟ್ಟೆ ಕಡೆಗೂ ಇರುದಿಲ್ಲ. ಎಲ್ಲಿರ್ತದೆ? ರುಚಿ ಕಡೆ. ರುಚಿ ಕಡೆಗೆ. ಅದಕ್ಕೆ ಬಾಬಾ ಸಮರ್ಥ ಸ್ವರೂಪ ಅಂತಂದ್ರೆ ಏನು? ಏನು? ನನ್ನ ಆತ್ಮ ನನ್ನ ಮನಬುದ್ಧಿನ ಎಲ್ಲ ಕಡೆಯಿಂದ ತೆಗೆದು ಕೇವಲ ಪರಮಾತ್ಮನ ಪ್ರೀತಿಯ, ಸ್ನೇಹದ, ಸುಖದ, ಆನಂದದ, ಖುಷಿಯ, ಸಂತೃಪ್ತತೆ ಏನು ಮಾಡೋದು? ಅನುಭವ ಮಾತ್ರ. ಹೇಳಿ, ಅನುಭವ. ಅದೇ ತಾನೇ ಆತ್ಮನಿಗೆ ಬೇಕಾಗಿರೋದು. ಆತ್ಮನಿಗೆ ಏನ್ ಬೇಕು ಹೇಳಿ? ಅನುಭವ, ಶಾಂತಿ, ಸುಖ, ಶಾಂತಿ, ಸಂತೋಷ, ಸುಖ, ಆನಂದ. ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ. ಅದು ಯಾರಲ್ಲಿದೆ? ಪರಮಾತ್ಮನಲ್ಲಿ ಇದೆ. ನೀವು ಮನಬುದ್ಧಿನ ಏನ್ ಮಾಡಿದಿರಿ? ಕನೆಕ್ಟ್ ಜೋಡಿಸಿದಿರಿ. ಓಕೆ, ಅಲ್ಲಿ ಜೋಡಿಸ್ಬಿಟ್ಟು ಸುಮಾರು ಹೊತ್ತು ಆಗ್ಬಿಟ್ಟಿದೆ. ಅಲ್ಲಿ ಶಕ್ತಿ ಏನಾಗಿದೆ? ಪ್ರವಾಹ ಆಗ್ತಾ ಇದೆ. ಅಲ್ಲಿ ವಿಕರ್ಮನು ವಿನಾಶ ಆಗ್ಬೋದು, ಶಕ್ತಿ ಫ್ಲೋ ಆಗ್ಬೋದು, ವಿಶ್ವ ಕಲ್ಯಾಣನೂ ಆಗ್ಬೋದು, ಸರ್ವಶಕ್ತಿ ಏನಾದ್ರೂ ಹಾಕೊಂಡು ಹೋಗ್ಲಿ, ನಿಮ್ಗೆ ಬೇಡ. ಇವಾಗ AC ಆನ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಗೆ ಮಾತ್ರ AC ಅನುಭವ ಆಗತ್ತೋ, ಅಥವಾ ಅಲ್ಲಿರುವಂತ ಗೋಡೆ, ಅಲ್ಲಿರುವಂತ ಫ್ರಿಜ್ಜು, ಅಥವಾ ಅಲ್ಲಿರುವಂತ ಬೇರೆ ಜನರಿಗೂ ಕೂಡ AC ಅನುಭವ ಆಗತ್ತೋ? ಎಲ್ಲರಿಗೂ ಆಗತ್ತೆ ತಾನೆ? ಹಾಗೆ ನೀವು ಆ ಖುಷಿಯಲ್ಲಿ ಇದ್ದಾಗ ನಾನು ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೇನೆ, ನಾನು ಸರ್ವಶಕ್ತಿವಂತನಾಗಿದ್ದೇನೆ ಅಂತ ಸಂಕಲ್ಪ ಮಾಡಬೇಕಾದಂತ, ವಿಷನ್ ಮಾಡುವಂತ, ಕಿರಣ ನೋಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ನಿಮ್ಗೆ ಏನು ಬೇಕು ಅದೇನಾಗ್ಬಿಟ್ಟಿದೆ? ಸಿಕ್ಕಿದೆ.
ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಏನ್ ಮಾಡ್ತದ ಅದು? ನೋಡ್ತಾ ಇರ್ತದೆ. ಏನು ಬೇಕಾದಾಗ್ಲಿ ಅದಕ್ಕೆ ಏನು ಸಂಬಂಧ ಇಲ್ವೇ ಇಲ್ಲ. ಅವ್ರ ಅಮ್ಮ ಬೇಕಾದ್ರೆ ಹೊಟ್ಟೆ ನೋವು ಅಂತ ಬೊಬ್ಬೆ ಹೊಡಿಲಿ, ಅದಕ್ಕೇನು ಸಂಬಂಧ ಇಲ್ಲ. ಇಲ್ಲ. ಅದಕ್ಕೆ ಬೇಕಾಗಿರೋದು ಏನಾಗ್ಬಿಟ್ಟಿದೆ, ಸಿಕ್ಕಿಬಿಟ್ಟಿದೆ. ಅದರದೇ ಲೋಕದಲ್ಲಿ ಏನಾಗ್ಬಿಟ್ಟಿದೆ ಅದು ಇದು. ಮುಳುಗೋಗಿ. ಹೇಳ್ತಾರೆ ಸಮರ್ಥ ದಿವಸ ಅಂತಂದ್ರೆ ಏನು? ಆತ್ಮ 5,000 ವರ್ಷದಲ್ಲಿ ಯಾವ ಒಂದು ಸತ್ಯವಾದ ಸುಖದ ಒಂದು ಆಸ್ವಾದನೆಗೋಸ್ಕರ ಪರಿತಪಿಸ್ತಾ ಇತ್ತು, ಅದೇನಾಗ್ಬಿಟ್ಟಿದೆ, ಸಿಕ್ಬಿಟ್ಟಿದೆ. ಸೆಕೆಲಿದಾಗ ಅಯ್ಯೋ ಎ ಸಿ ಇದ್ರೆ ಸಾಕಪ್ಪ 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 ಅಂತ ಹೇಳ್ತಾರೆ. ಇವಾಗ ಎ ಸಿ ಏನಾಗ್ಬಿಟ್ಟಿದೆ, ಸಿಕ್ಕಿಬಿಟ್ಟಾಗ ಆ ಫಲದ ಜೊತೆಗೆ ಆತ್ಮ ಏನಾಗ್ತದೆ, ಕನೆಕ್ಟ್ ಆದಾಗ ಅದು ಅದಕ್ಕೆ ಕರ್ಮ ಅಂತ ಏನಾಗ್ತಾ ಇಲ್ಲ, ಅನಿಸ್ತಾ ಇಲ್ಲ. ಆದ್ಮೇಲೆ ವ್ಯತ್ಯಾಸ ಗೊತ್ತಿರಲಿ. ಸ್ಮೃತಿಯಲ್ಲಿ, ನೆನಪಿನಲ್ಲಿ, ಯೋಗದಲ್ಲಿ ನಾನು ನನ್ನ ಮನಬುದ್ಧಿಯನ್ನ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದಕ್ಕೋಸ್ಕರ ಮನಬುದ್ಧಿಯನ್ನ ಇಟ್ಟಿರ್ತೇನೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ವೋ? ಈಗ ಎ ಸಿ ಬರಬೇಕು ಅಂತಂದ್ರೆ ನಾನು ಸ್ವೆಟರ್ ತೆಗಿಬೇಕು, ಶರೀರವನ್ನು ಕುಳಿಸ್ಬೇಕು, ಸ್ವಿಚ್ ಆನ್, ಇದೆಲ್ಲ ಏನು ಕರ್ಮ. ಯಾವುದು? ಯೋಗ, ನೆನಪು, ಸ್ಮೃತಿ, ಇದೆಲ್ಲವನ್ನು ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನ ಜೊತೆಗೆ ಇಡುವಂತ ಒಂದು ಪುರುಷಾರ್ಥ ಅಂತೇಳಿ, ಕರ್ಮ ಅಂತೇಳಿ, ವಿಧಿವಿಧಾನ ಅಂತೇಳಿ. ಅದೇ ಸಮರ್ಥ ಸ್ವರೂಪದಲ್ಲಿ ಏನಾಗಿದೆ, ಏನ್ ಆತ್ಮ ಕರ್ಮ ಮಾಡಿದೆಯೋ, ಯಾರ ಜೊತೆಗೆ ಜೋಡಣೆಯಾಗಿದೆಯೋ ಅದಕ್ಕೇನ್ ಸಿಗ್ತಾ ಇದೆ, ಕರ್ಮದ ಫಲ ಸಿಗ್ತಾ ಇದೆ. ಆ ಕರ್ಮದ ಫಲ ಪ್ರತಿ ಸೆಕೆಂಡ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಎ ಸಿ ಆನ್ ಆದ್ಮೇಲೆ ತಂಪು 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 ಆಗ್ತಾ ಇರ್ತದೆ ಇಲ್ವೋ? ಆಗ್ತಾ ಇರುತ್ತೆ ಇಲ್ವೋ? ಆ ಅನುಭವ ಆಗತ್ತಲ್ವಾ? ಅದಕ್ಕೆ ಬಾಬಾದ ಸಮ ಅರ್ಥ ದಿವಸ. ಯಾವ ಉದ್ದೇಶಕ್ಕೋಸ್ಕರ ನೀವು ನನ್ನ ಮಗುವಾಗಿದ್ದೀರೋ, ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡಿದೇನೋ, ಏನು ಬೇಕು ಅಂತ ನೀವು 63 ಜನ್ಮದಿಂದ ಕೇಳಿದಿರೋ ಅದು ನಿಮಗೆ ಸಿಕ್ಕಿದೆ. ಅದ್ರ ಜೊತೆಗೆ ಜೋಡಣೆ ಆಗಿದ್ದೀರಾ. ಅದರ ಅನುಭವವನ್ನ ನೀವು ಮಾಡ್ತಾ ಇದ್ದೀರಿ. ಸಮ ಅರ್ಥ. ನಾನು ಯಾರು? ಆತ್ಮ. ಯಾರ ಜೊತೆಗಿದ್ದೇನೆ? ಪರಮಾತ್ಮ ಜೊತೆಗೆ. ಪರಮಾತ್ಮನ ಸುಖ ಅನುಭವ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನಿಂದ ಏನಾಗ್ತಾ ಇದೆ? ನಿಮ್ಮ ಮಗಳ ಮದ್ವೆಗೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮಗಳ ಮದ್ವೆ ಅಂದ್ರೆ ಏನ್ ಮಾಡ್ತೀರ? ಯಾಕೆ ಗೊತ್ತೇ ಅಲ್ವ ಯಾರಿಗೂ ಮದುವೆ ಮಾಡಿ? ನಿಮ್ ಮಗಳದಿಲ್ಲ ಅಂದ್ರೆ ಬೇರೆ ಮಗಳ ಮನೆ ಮದ್ವೆ ಆದ್ರೂ ಏನ್ ಮಾಡ್ತೀರಾ? ಎಲ್ಲ ತಯಾರು ಮಾಡ್ಕೊಂತೀವಲ್ಲ ಅಣ್ಣ. ತಿಂಗಳಾಗಟ್ಟೆಯಿಂದ ಮಾಡ್ತೀವಿ ತಾನೆ. ಮದ್ವೆ ದಿನ ಬಂತು, ಅವಾಗ ಮದುವೆ ಮುಹೂರ್ತ ಬಂತು ಅಂತ ತಿಳ್ಕೊಳ್ಳಿ. ಮುಹೂರ್ತ ಅಂತ ಇರ್ತದೆ ನಮ್ ಕಡೆ. ಮುಹೂರ್ತ ಬಂತು, ಅವಾಗ ಬಿಸಿ ಆಗಿರ್ತೇವೆ ಅದ್ರಲ್ಲಿ. ನೆಂಟ್ರಿಷ್ಟ ಬಂದಿದ್ದಾರೆ, ಹಾಲ್ ಚೆನ್ನಾಗಿ ಡೆಕೋರೇಷನ್ ಆಗಿದೆ, ಬಂದವರಿಗೆಲ್ಲ ಅಡಿಗೆ ಮಾಡೋರು ಹೊಟ್ಟೆ ತುಂಬಾ ತಿಂಡಿ ಕೊಟ್ಟಿದ್ದಾರೆ, ಜ್ಯೂಸು ಕೂಡ ಕೊಟ್ಟಿದ್ದಾರೆ, ಎಲ್ಲರೂ ಶೃಂಗಾರ ಮಾಡ್ಕೊಂಡು ಬಂದ್ಬಿಟ್ಟು ಕುತ್ಕೊಂಡಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಂತ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಎಲ್ಲರೂ ಖುಷಿ ಖುಷಿಯಿಂದ ಒಬ್ರು ಇನ್ನೊಬ್ಬರ ಜೊತೆಗೆ ಏನ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಸ್ನೇಹಿತರು, ಬಂಧುಗಳು, ಸಂಬಂಧಿಗಳು ಯಾರೆಲ್ಲ ಏನ್ ಮಾಡಿದ್ರೆ ಬಂದ್ಬಿಟ್ಟಿದ್ದಾರೆ ಅಲ್ವಾ? ಅಂದ್ರೆ ಎಲ್ಲೂ ಏನು ಕಡಿಮೆತನ ಇಲ್ಲ, ಎಲ್ಲ ಆಗ್ಬಿಟ್ಟಿದೆ. ಇನ್ನೇನು ಒಬ್ರು ಇನ್ನೊಬ್ರಿಗೆ ಏನ್ ಮಾಡ್ತಿರುವಂತದ್ದು ಧನ್ಯವಾದವನ್ನು ಹೇಳ್ತಾ ಇರುವಂತದ್ದು. ಆ ಒಂದು ಮೊಹೋಲ್ ಅಂತ ಹೇಳ್ತಾರಲ್ಲ, ವಾತಾವರಣ ಹೇಳ್ತೀರ, ಅದನ್ನೇನ್ ಮಾಡೋದು, ಅನುಭವಿಸಿ. ಇನ್ನು ಕೆಲವೊಂದ್ಸಲ ತುಂಬಾ ಖುಷಿಯಾದಾಗ ಏನ್ ಮಾಡ್ಬಿಡ್ತಾರೆ, ನೃತ್ಯವನ್ನು ಕೂಡ ಮಾಡಿಬಿಡ್ತಾರೆ. ಅವಾಗ ಏನಾದ್ರು ಲೌಕಿಕ ನೆನಪಿರ್ತದ? ಲೌಕಿಕ ಶರೀರದ ಏನೋ ನೆನಪಿರುತ್ತ? ಇಲ್ವಲ್ಲ. ಹಾಗೆ ಬಾಬಾ ಸ್ಮೃತಿ ದಿವಸೋ ಸಮರ್ಥ ದಿವಸ ಅಂತಂದ್ರೆ ಬಾಬ್ದಾದರ ಜೊತೆಗೆ ಬೆಳಗಿಂದ ಇದ್ದು ಇದೇನಾಗ್ಬಿಡ್ತದೆ, ನಮಗೆ ಪ್ರಪಂಚದಲ್ಲಿ ಏನು ಬೇಕು, ಯಾವ ರೀತಿ ಸೇವೆ ಮಾಡಬೇಕು ಹೇಳುವಂತ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ದಿವಸಕ್ಕೋಸ್ಕರ ಬಾಬಾ ಹೇಳ್ತಾರೆ ಪದಮಾಪದಂ ಸ್ಮೃತಿ ದಿವಸ. ಮದ್ವೆ ದಿನಗಳಿಗೆ ಹೋದಾಗ ಏನ್ ಮಾಡ್ತಾರೆ, ಊಟ ತಿಂಡಿನೂ ಕೊಡ್ತಾರೆ. ಮತ್ತೆ ಹತ್ತಿರದ ಸಂಬಂಧಿಗಳಿಗೆ ಏನ್ ಮಾಡ್ತಾರೆ, ಗಿಫ್ಟ್ಗಳು, ಉಡುಗೊರೆಗಳು ಕೂಡ ಸಿಗ್ತಾ ಅಲ್ವಾ? ಬೆಂಗಳೂರಂತ ಊರುಗಳಲ್ಲಿ ಏನ್ ಕೊಡ್ತಾರೆ, ತೆಂಗಿನಕಾಯಿ. ಏನ್ ಹೇಳ್ತಾರೆ ಅದಕ್ಕೆ ನೀವು? ಏನೋ ಒಂದು ಹೇಳ್ತಿರಲ್ಲ, ಅಲ್ಲ ಏನೋ ಒಂದು ಹೇಳ್ತಾರೆ ಅದಕ್ಕೆ. ತೆಂಗಿನಕಾಯಿ ಕೊಡ್ತಾರೆ ಕವನಲ್ಲಿ ಹಾಕ್ಬಿಟ್ಟು. ಅಲ್ಲಲ್ಲ, ಅದಕ್ಕೆ ಬೇರೆ ಏನೋ ಒಂದು ಹೆಸರು ಹೇಳ್ತಾರೆ. ಗಿಫ್ಟ್ ಅಲ್ಲಿ ಹಾಕೋರೆ. ತಾಂಬೂಲ ಅಂತಂದ್ರೆ ಅದಲ್ಲಿ ಏನಿರ್ತದೆ, ಅಡಿಕೆ, ಬಾಳೆಹಣ್ಣು, ಅರ್ಶನ, ಕುಂಕುಮ, ತೆಂಗಿನಕಾಯಿ, ಎಲೆ, ಅಡಿಕೆ ಎಲ್ಲಾನು ಕೂಡ ಏನ್ ಮಾಡಿ ಇಟ್ಟಿರ್ತಾರೆ. ತಾಂಬೂಲ ಅಂತ ಬಿಟ್ಟೇನೆ ಒಂದೇ ಅರ್ಥ ಅಲ್ವಾ? ವಾಪಸ್ ಒಂದು ಕವನಲ್ಲಿ ಕೊಟ್ಬಿಟ್ಟು ಕಳಿಸ್ತಾರೆ ಎಲ್ಲರಿಗೂ. ಕೆಲವರಿಗೆ ಅದ್ರ ಜೊತೆಗೆ ಸೀರೆಗಳು ಮತ್ತೊಂದು ಮಗದೊಂದು ಕೂಡ ಗಿಫ್ಟ್ಗಳು ಕೂಡ ಏನಾಗಿರ್ತವೆ. ಶ್ರೀಮಂತರ ಮನೇಲಿ ಅದೇನಾಗ್ತದೆ,
ಶ್ರೀಮಂತ ಗಿಫ್ಟ್ಗಳು ಕೂಡ ಇರ್ತವೆ. ಇನ್ನು ತಿನ್ಲಿಕ್ಕಂತೂ ಐಸ್ ಕ್ರೀಮ್ ಅಂತೆ, ಮತ್ತೊಂದಂತೆ, ಮಗದೊಂದಂತೆ, ಬೆಂಗಳೂರು ಅಂತ ಊರುಗಳಲ್ಲಿ 35-40 ವೆರೈಟಿಗಳನ್ನ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕಾದ್ರೆ ಎಷ್ಟು ಬೇಕಾದ್ರೆ ಏನ್ ಮಾಡ್ಬೋದು, ಹೌದು. ತಿನ್ನಬಹುದು. ಅಲ್ಲ, ನಮ್ಮ ಪರಿವಾರದವ್ರ ಜೊತೆಗೆ ನಮ್ಗೆ ಏನೇನ್ ಬೇಕು ಎಲ್ಲಾನು ಕೂಡ ಏನಾಗ್ತಾ ಇರ್ತದೆ, ಸಿಗ್ತಾ ಇರ್ತದೆ. ಹಾಗೆ ಪೂರ್ತಿ ವಿಶ್ವದ ಜೊತೆಗೆ ನಾವು ಬಾಯಾರಿರುವಂತ ಆತ್ಮಗಳಿಗೆ ಆಧ್ಯಾತ್ಮಿಕ ಊಟವನ್ನು ಕೊಡುತ್ತಾ, ನಾನು ಅನುಭವ ಮಾಡ್ತಾ, ಪೂರ್ತಿ ಯಾವ ಜೀವನದ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ನು ಆ ಸಮರ್ಥತೆ ನಮ್ಮಲ್ಲಿ ಏನಾಗಿದೆ, ಬಂದಿದೆ. ಬಂದಿ. ಸಮ ಅರ್ಥ ದಿವಸ ಅಂತಂದ್ರೆ ಭಾವನಲ್ಲಿ ಎಷ್ಟು ಮುಳುಗಿದಿರಿ ಅಂತಂದ್ರೆ, ಭಗವಂತ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ರೋ ಅದೇನಾಗ್ಬಿಟ್ಟಿದೆ. ಸಿಕ್ಬಿಡ್ತು. ಸರಿ, ಮದುವೆ ಆಯ್ತು, ಮದುವೆ ನಡೀತಾ ಇದೆ. ಮದುವೆ ಅವಾಗ ಸ್ಟೇಜಲ್ಲಿ ಎಲ್ಲ ಜನ ಏನ್ ಮಾಡ್ತಿದ್ದಾರೆ, ಫೋಟೋದಲ್ಲಿ ಬರ್ತಾ ಇದ್ದಾರೆ. ಅವಾಗ ಎಲ್ಲರೂ ಕೂಡ ಕೊರೇ ಅಡಿಗೆ ಚೆನ್ನಾಗಿತ್ತು, ಅಣ್ಣವರೇ ಅಡಿಗೆ ಚೆನ್ನಾಗಿತ್ತು, ನಿಮ್ಮ ಅಳಿಯ ತುಂಬಾ ಚೆನ್ನಾಗಿದ್ದಾನೆ, ನೋಡ್ಲಿಕ್ಕೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನೀವೆಲ್ಲಿರ್ತೀರಿ? ಆದ್ರೆ ಮುಳುಗೋಗ್ತೀವಿ. ಆ ಆನಂದದಲ್ಲಿರ್ತೀವಿ. ಆಕಾಶದಲ್ಲಿ ಇರ್ತೀರಿ. ಬಂದವರೆಲ್ಲ ಹೊಗಳ್ತಾ ಇದ್ರು. ಇವತ್ತು ಹೊಗಳೋದೆಲ್ಲ ಸುಮ್ಮನೆ ನಾಟಕೀಯ ಆಗ್ಬಿಟ್ಟಿದೆ ಅಲ್ವಾ? ಕೆಳಗಡೆ ಕುತ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಮೇಲೆಗೆ ಬಂದಾಗ ಮಾತ್ರ ತುಂಬಾ ಚೆನ್ನಾಗಿತ್ತರಿ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಳ್ತಾರೆ, ಹೃದಯದಿಂದ ಸರ್ವ ಆತ್ಮರ ದುಃಖ ದೂರ ಮಾಡ್ಲಿಕ್ಕೆ ನೀವು ನಿಮಿತ್ತರಾದಾಗ ಏನಾಗ್ತದೆ, ಸಮ ಅರ್ಥ ದಿವಸ. ನೀವು ಬಾಬಾ 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 ಅಂತ ಬಿಟ್ಟು ಏನ್ ಮಾಡಿದ್ರಿ, ನೆನಪು ಮಾಡಿದ್ರಿ, ಸ್ಮೃತಿಯಲ್ಲಿದ್ರಿ. ಅದ್ರ ಇವಾಗ ಏನಾಗಿದೆ, ಏನು ನೆನಪು ಮಾಡಿದಿರೋ ಅದರ ಫಲ ಅನುಭವವನ್ನ ಮಾಡುವಂಥದ್ದು. ಯಾವ ಸ್ಥಿತಿಯನ್ನ ತಲುಪಬೇಕು ನೀವೇನಾಗಿದ್ದೀರಿ, ತಲುಪಿದಿರಿ. ಅಂದ್ರೆ ಈಗ ಬಾಬಾರ ಜೊತೆಗೆ ಕರ್ಮದ ಫಲ ಮಾತ್ರ ಸಿಗ್ತಾ ಇದೆ ಅಲ್ವಾ? ಒಂದು ವಡ ಮಾಡ್ಬೇಕು ಅಂದ್ರೆ ಎಷ್ಟು ಪ್ರಯತ್ನ ಪಡಬೇಕು, ಸಮರ್ಥ ಯಾವಾಗ ಆಗ್ತದೆ, ಬಡ ತಿಂದಾಗ. ನಾಲ್ಗೆ ಮೇಲೆ ಇದ್ದಾಗ. ಹೌದು ತಾನೆ? ಅಷ್ಟೆಲ್ಲ ಮಾಡಿದ್ದಾನೆ ಯಾವುದಕ್ಕೆ, ರುಚಿ ನೋಡ್ಲಿಕ್ಕೆ ತಾನೆ. ಅದು ನಿಮ್ಗೆ ಬೇಕಾಗಿರೋದು ರುಚಿ ಸಿಕ್ಕಿದಾಗ ನಿಮ್ಗೆ ಏನಾಗ್ಬಿಡ್ತದೆ, ಖುಷಿ ಹಾಗೇನೆ ಆತ್ಮನಿಗೆ ಏನ್ ಬೇಕು, ಭಗವಂತ ಅವ್ರನ್ನ ಉಪಯೋಗ ಮಾಡಬೇಕು ಅಲ್ವಾ? ಅವನ ಶಕ್ತಿ ಎಲ್ಲರಿಗೂ ಕೊಡಬೇಕು, ಎಲ್ಲರ ದುಃಖವನ್ನ ದೂರ ಆಗ್ಬೇಕು, ನಾನು ತಿನ್ಬೇಕು, ನನ್ನ ಮೂಲಕ ಬೇರೆಯವ್ರಿಗೂ ತಿನ್ನಿಸ್ಬೇಕು. ಹೇಗೆ ಬ್ರಹ್ಮ ಬಾಬಾ 18 ಜನವರಿ 1969 ಸಂಪೂರ್ಣರಾಗಿ ತಮ್ದೆಲ್ಲ ಲೆಕ್ಕಾಚಾರವನ್ನು ಕಂಪ್ಲೀಟ್ ಮಾಡಿ ಅಲ್ಲಿಂದ ಇವತ್ತಿನವರೆಗೂ ಬರೀ ಈಶ್ವರಿ ಸೇವೆ ಅಷ್ಟೇ ಅಲ್ವಾ? ಬ್ರಹ್ಮ ಬಾಬನಿಗೆ ಚಿಂತೆ ಇದೆಯಾ ಶರೀರ ಊಟ ತಿಂಡಿ ಕೊಡ್ಬೇಕು ಅಂತ? ಇಲ್ಲ. ಸ್ನಾನ ಮಾಡಿಸ್ಬೇಕು ಅಂತಿದ್ಯಾ? ಇಲ್ಲ. ನಿದ್ರೆ ಮಾಡೋದಿದ್ಯಾ? ಇಲ್ಲ. ಫುಲ್ ಟೈಮ್ ಏನಿದೆ, ಸೇವೆ ಮಾಡೋದು. ಮಕ್ಕಳ ಉದ್ಧಾರ ಮತ್ತು ವಿಶ್ವ ಕಲ್ಯಾಣ. ಪರಮಾತ್ಮನ ಶಕ್ತಿ ಕೊಡೋದೊಂದೇ ಕೆಲಸ, ಹಗಲು ರಾತ್ರಿ ದೇಶ ವಿದೇಶ ಎಲ್ಲ ಕಡೆ ಅದೇ ತಾನೆ. ಹೇಗೆ ಬ್ರಹ್ಮ ಬಾಬಾರವರು 1969ರಿಂದ ಇಲ್ಲಿಯವರೆಗೆ ಯಾವ ಕಾರ್ಯವನ್ನ ಮಾಡ್ತಿದ್ದೀರೋ, ನೀವು ಇವತ್ತು ಒಂದು ದಿನ, ಯಾವ ದಿನ, ಸ್ಮೃತಿ ದಿನ. ಆ ದಿನದಲ್ಲಿ ಮನಸ್ಸು ಬುದ್ಧಿನ ಎಲ್ಲವನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಆ ಸಮರ್ಥ ದಿನವನ್ನ ನೀವೇನ್ ಮಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ? ಯಾರು ಆಚರಣೆ ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ ಬಾಬಾ ಅವರ ಕಡೆಯಿಂದ ಪದಮಾಪದಂ ನೆನಪು. ನೀವು ಆಚರಣೆ ಮಾಡಿಲ್ಲ ಅಂತಂದ್ರೆ ಪದಮಾಪದಂ ನೆನಪು ನಿಮಗೆ ಸಿಗೋದಿಲ್ಲ. ಅಂದ್ರೆ ವರ್ಷದಲ್ಲಿ ಒಂದು ದಿನನೂ ಕೂಡ ನೀವು ನಮಗೆ ಕೊಡೋದಿಲ್ಲ, ನಾನು ಹೇಳ್ದಂಗೆ ಇರೋದಿಲ್ಲ ಅಂತಂದ್ರೆ ನೀವು ಎಂತ ಮಕ್ಕಳು ಅಂತ ಹೇಳ್ತಾರೆ ಅಲ್ವಾ? ತುಂಬಾ ಕ್ಲೋಸ್ ಸಂಬಂಧಿಗಳು ಮದುವೆಗೆ ಬಂದಿಲ್ಲ ಅಂತಂದ್ರೆ ಎಂತ ಫ್ರೆಂಡ್ಶಿಪ್ ಅಪ್ಪ, ನಮ್ಮ ಮಗನ ಮದುವೆಗೆ ಬರಲೇ ಇಲ್ಲ ನೀವು, ನಾನು ಎಷ್ಟು ಸಲ ಬಂದೆ ನಿಮ್ಮ ಮನೆಗೆ, ಆರೋಗ್ಯ ಸರಿ ಇಲ್ಲ ಅಂತಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ಹಣಕಾಸಿನ ಸಮಸ್ಯೆ ಇದ್ದಾಗ ಹಣಕಾಸಿನ ಹೆಲ್ಪ್ ಮಾಡಿದ್ದೇನೆ, ಮಕ್ಕಳಿಗೆ ಎಜುಕೇಶನ್. ಒಂದು ಮದುವೆ ದಿನ ಬರ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ, ಹೇಳ್ತಾರೋ ಹೇಳಲ್ವೋ ಬರ್ಲಿಲ್ಲ ಅಂತಂದ್ರೆ? ನಮ್ಗೆ ಪದೇ ಪದೇ ಮದ್ವೆಗಳಾಗ್ತಾವ, ನಾಳೆ ಬರ್ತೀನಿ ಅಂತ ಹೇಳಲಿಕ್ಕೆ ಈ ಕಾರಣ ಹೇಳ್ಬೇಡಿ ನೀವು. ಅದೇ ಮನೆ ಮದುವೆ ಆದ್ರೆ ಹೋಗ್ತಿರ್ಲಿಲ್ವಾ ಅಂತ ಏನ್ ಮಾಡ್ತಾರೆ, ಫ್ರೆಂಡ್ ಬೈತಾರೋ ಬೈಯಲ್ವೋ ಇನ್ನೊಂದು ಫ್ರೆಂಡಿಗೆ? ಹಾಗೇನೆ ಇಲ್ಲೂ ಕೂಡ ಬಾಮೆ ಹೇಳ್ತಾರೆ, ಮಕ್ಕಳೇ ಬೆಳಗಿಂದ ಇಲ್ಲಿಯವರೆಗೂ ನೀವು ಇಲ್ಲಿದ್ದಾಗ ಆ ಈಶ್ವರ್ಯ ಜೀವನ, ಆ ಸಾಧನೆ, ಆ ತಪಸ್ಸು ನಮ್ಗೇನ್ ಅನ್ಸ್ಬೇಕು, ಸದಾ ಕಾಲ ನಾವು ಹೀಗೇ ಇರ್ಬೇಕಪ್ಪ ಅಂತ ನಿಮ್ಗೆ ಅನ್ಸ್ಬೇಕು. ಅಂದ್ರೆ ಆತ್ಮಿಕ ಸ್ಟೇಜ್ ಅಲ್ಲಿ ಆ ಪದಮಾಪದಮದಷ್ಟು ನಿಮ್ಗೆ ಸಂಪಾದನೆ ಸಿಕ್ಕಿರುವಂತ ಅನುಭವ
ಆಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಆ ಅನುಭವ ಮಾಡ್ಲಿಕ್ಕೆ ಪದ ಬಂದಷ್ಟು ಸಂಪಾದನೆಯನ್ನ ಬಾಬಾ ನಿಮ್ಗೆ ಏನ್ ಮಾಡ್ತಾರೆ, ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಕೊಡ್ತಾ ಇದ್ದಾರೆ. ಅರ್ಥ ಆಯ್ತು ಇವಾಗ ಏನು ಅಂತ? ಹ್ಮ್. ಸ್ಮೃತಿ ದಿವಸೋ ಸಮರ್ಥ ದಿವಸ್ ಅಂದ್ರೆ ನಾವು ಮನಬುದ್ಧಿಯನ್ನು ಬಾಬನಲ್ಲಿ ಇಟ್ವಿ, ಮುಂದೆ ಫಲ ಅನುಭವ ಆಗ್ಬೇಕಾಗ್ತದೆ. ಯಾವಾಗ ಆಗತ್ತೆ? ಇವಾಗ ಶರೀರವನ್ನ ಸೆಕೆ ಅಂತ ಬಿಟ್ಟು ಸೋಫಾದಲ್ಲಿ ತಂದಿಟ್ಟ ತಕ್ಷಣದಲ್ಲಿ ತಂಪಿನ ಅನುಭವ ಆಗತ್ತಾ? ಆಗತ್ತಾ? ಇಲ್ಲ. ಇಲ್ಲ ತಾನೆ. यह दिवस कितनी स्मृतियां दिलाता है और हर स्मृति सेकंड में समर्थ बना देता है. ಇವತ್ತಿನ ದಿನ ನಿಮ್ಗೆ ಎಷ್ಟೊಂದು ಸ್ಮೃತಿ ಹೇಳುವುದನ್ನು ಏನಾಗ್ತದೆ ಕೊಡ್ತಾ ಇರ್ತದೆ. ಯಾವ ಸ್ಮೃತಿ ಸಿಗ್ತದೆ? ಅದು ನಿಮ್ಗೆ ಏನೇನು ಸ್ಮೃತಿ ಇರ್ತದೆ? ಇವತ್ತು 18 ಜನವರಿ, ನನ್ನ ಆತ್ಮ ಈಶ್ವರಿ ಸೇವೆಯಲ್ಲಿದ್ದೇನೆ, ಬ್ರಹ್ಮ ಸಾಕಾರದಲ್ಲಿದ್ದಾಗ ಇದನ್ನು ಮಾಡ್ತಾ ಇದ್ರು, ಹೀಗೆ ಸಾಧನೆಯನ್ನ ಮಾಡಿದ್ರು. ಬಾಬಾರವರ ಗುಣಗಾನ, ಅವರ ಚರಿತ್ರೆ, ಅವರ ನಡವಳಿಕೆ ಅದೆಲ್ಲ ಏನಾಗ್ತಾ ಆಗ್ತದೆ, ಬರ್ತಾ ಇರ್ತದಲ್ವ. ಟಿವಿಯಲ್ಲೂ ಬರ್ತಾ ಇರ್ತದೆ. ಅಣ್ಣಂದಿರು ಅಕ್ಕಂದಿರು ಕೂಡ ಅದನ್ನ ಏನ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಅಂದ್ರೆ ಅದನ್ನು ಕೇಳಿದ ತಕ್ಷಣದಲ್ಲಿ ಬಾಬಾ ಹೀಗೆ ಮಾಡ್ತಾ ಇದ್ರು, ಹೀಗೆ ಮಾಡ್ತಾ ನಾನು ಆ ಸಾಧನೆ ಮಾಡಿದರೆ ಏನಾಗ್ತದೆ, ಸ್ಮೃತಿ ಬಂದ್ಬಿಡ್ತದೆ. ಏನು ಸ್ಮೃತಿ? ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಪ್ರತಿದಿನ ಗೋಬಿ ಮಂಚೂರಿ, ಮಸಾಲೆ ಪುಡಿ ಅಥವಾ ಸೋನ್ ಪಾಪುಡಿ ಎಲ್ಲ ಮಾಡ್ತೀರಾ? ಮಾಡ್ತಿರೋ ಮಾಡಲ್ವೋ? ಇಲ್ಲ. ಮಾಡಲ್ಲ. ಮದುವೆ ಮನೆ ಹೋಗಿದ್ದೀರಿ, ಅವಾಗ ಮಾಡಿರ್ತಾರೆ. ಅವಾಗೆಲ್ಲ ಮಾಡಿದ ಕಣ್ಣಿಗೆ ಕಾಣತ್ತೆ. ಕಣ್ಣಾಗ ಏನಾಗತ್ತೆ, ನನಗೇನು ತಿನ್ನಬೇಕು ಅಂತ ಅನಿಸಿದ್ಯೋ ಅದು ಇಷ್ಟವಾಗಿರೋದು ಇವತ್ತು ಏನ್ ಮಾಡಿದ್ದಾರೆ, ಮಾಡಿದ್ದಾರೆ. ಅವಾಗ ತಟ್ಟೆ ಎಲ್ಲ ಹಾಕೊಳ್ಳೋದು, ತಿನ್ನೋದು ಅಷ್ಟೇ ಕೆಲಸ. ಹೌದು ತಾನೆ? ಎಷ್ಟು ಬೇಕಾದ್ರೂ ಕೂಡ ಏನ್ ಮಾಡಬಹುದು, ತಿನ್ಬಹುದು. ತಿನ್ಲಿಕ್ಕೆ ಏನಿದೆ, ಅವಕಾಶ ಇದೆ. ಹಾಗೆ ಇಲ್ಲೂ ಕೂಡ ಬೆಳ್ತಾರೆ ಎಷ್ಟೊಂದು ಸ್ಮೃತಿಗಳು. ವಿಶ್ವ ಕಲ್ಯಾಣದ ಸ್ಮೃತಿ ಇರ್ಬೋದು, ಸರ್ವಶಕ್ತಿವಂತ ಸ್ಮೃತಿ ಇರ್ಬೋದು, ಅಶರೀರಿ ಅಂತಂದ್ರೆ ಬೇರೆ 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 ವೆರೈಟಿ ಯೋಗದ ಲೇವಲಿನ ಸ್ಮೃತಿ ಇರ್ತದಲ್ಲ. ಇವತ್ತು ನೀವೇನಾಗಿದ್ದೀರಿ, ಅದಲ್ಲಿ ಸ್ಥಿತರಾಗಿದ್ದೀರಿ. ಒಂದು ಸೆಕೆಂಡ್ ಅಲ್ಲಿ ಏನಾಗ್ತದೆ, ಆ ಆಹಾರ ನೋಡಿದ ತಕ್ಷಣ ಏನಾಗ್ಬಿಡುತ್ತದೆ, ಅದನ್ನ ತಿನ್ಬೇಕು ಅಂತ ಅನ್ಸತ್ತೆ. ಓಕೆ, ಮದುವೆ ಮನೆಗೆ 12 ಗಂಟೆ ಹೋದಾಗ ಹೆಂಗಿರ್ತದೆ? 12 ಗಂಟೆ ಮದುವೆ ಮನೆ ಎಂಟ್ರಿ ಆಗಿದ್ರೆ ಹೇಗಿರ್ತದೆ? ಎಲ್ಲರೂ ಬಂದಿರ್ತಾರೆ, ಸೆಕೆಯಿಂದ ಹೋಗಿರ್ತೀರ, ಹೌದಾ? ಎಂಟ್ರೆನ್ಸ್ ಎಲ್ಲ ಏನಿರ್ತದೆ? ತಂಪು ಜ್ಯೂಸ್ ಇಟ್ಟಿರ್ತಾನೆ ಅಲ್ವಾ? ಫ್ಯಾನ್ ಅವ ನಿಮ್ಗೆ ಅದ ಬೇಕು ಅಂತ ಅನ್ಸುತ್ತೆ ತಾನೆ? ಹಾ, ಅದನ್ನ ಕುಡ್ದಾಗ ಏನಾಯ್ತು, ತಂಪಾಯ್ತು. ಅಲ್ಲಿಂದ ಇವಾಗ ಕುತ್ಕೊಳ್ಬೇಕು ಅಂತ ಅನ್ಸುತ್ತೆ, ಒಳಗಡೆ ಹೋಗ್ಬಿಟ್ಟು ಕುತ್ಕೊಳ್ತೀರಾ. ಒಳ್ಳೆ ಸೀಟ್ ಸಿಗ್ತದೆ, AC ಆನ್ ಆಗ್ತದೆ, ಕಣ್ಣೆಲ್ಲ ತಂಪಾಗಿದೆ, ಡೆಕೋರೇಷನ್ ಆಗ್ತಾ ಇರ್ತದೆ. ಅಕ್ಕಪಕ್ಕದಲ್ಲಿ ನಮ್ಮ ಕುಟುಂಬದವ್ರು, ನಮ್ಗೆ ಬೇಕಾದವರು ಸಿಗ್ತಾ ಇರ್ತಾರೆ. ಆ ಸುದ್ದಿ ಈ ಸುದ್ದಿ ಮತ್ತೊಂದು ಮಗದೊಂದು ಎಲ್ಲ ಮಾತಾಡ್ಕೊಂಡು ಏನ್ ಮಾಡ್ಬಿಡ್ತೀವಿ, ಎಷ್ಟು ಬೇಗ ಟೈಮ್ ಆಯ್ತು ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಸ್ಮೃತಿ ಆ ಒಂದು ಇವತ್ತಿನ ದಿನದಲ್ಲಿ ಬಾಬಾ ಏನ್ ಮಾಡಿಸಿದಾರೋ ಅದೇನಾಗ್ಬಿಡ್ತದೆ, ನಿಮ್ಮನ್ನ ಸಮರ್ಥರನ್ನಾಗಿ ಮಾಡಿಬಿಡ್ತದೆ. ಅಂದ್ರೆ ಏನೇನು ಮಾಡಬೇಕು, ಹೇಗೆ ಮನಬುದ್ಧಿಯನ್ನ ಆ ಸ್ಟೇಜಲ್ಲಿ ಇಡಬೇಕು ಹೇಳುವಂತ ಒಂದು ಅನುಭವ ನಿಮ್ಮನ್ನೇನ್ ಮಾಡ್ತದೆ, ಸಮರ್ಥ, ಸ್ಟ್ರಾಂಗ್ ಮಾಡ್ಬಿಡ್ತದೆ ಅಲ್ವಾ? ಬೇರೆ ದಿನ ಏನ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಇದನ್ ತಿನ್ಬೇಡಿ, ಅದನ್ ತಿನ್ಬೇಡಿ, ಇದನ್ ತಿಂದ್ರೆ ಜಾಸ್ತಿ ಆಗ್ತದೆ, ಮತ್ತೊಂದು ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಆ ದಿನ ಮಾತ್ರ ಖುಲಾ ಆಫರ್, ಯಾರು ಎಷ್ಟು ಬೇಕಾದ್ರೂ ಏನ್ ಮಾಡ್ಬೋದು, ತಿನ್ಬಹುದು. ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಮಕ್ಕಳು ಅಮ್ಮನ ಹತ್ರ ಹೋಗ್ಬಿಟ್ಟು ಐಸ್ ಕ್ರೀಮ್ ಕೊಡೋದು ಇದು ಅಂತ ಕೇಳ್ತಾ ಇರ್ತಾರೆ. ಎಲ್ಲಿ ಮನೆಯಲ್ಲಿ ಅಲ್ವಾ? ಅಮ್ಮ ಏನ್ ಮಾಡೋದಿಲ್ಲ, ಅವರಿಗೆ ಕೊಡೋದಿಲ್ಲ. ಮದುವೆ ಮನೇಲಿ ಅಮ್ಮ ಏನ್ ಮಾಡಿರ್ತಾರೆ, ನೆಂಟರ ಜೊತೆಗೆ ಮಾತಾಡೋದ್ರಲ್ಲಿ ಏನಾಗ್ಬಿಡ್ತಾರೆ, ಬ್ಯೂಸಿ ಇದ್ದು ಬಿಡ್ತಾರೆ. ಮಕ್ಕಳು ಏನ್ ಮಾಡ್ತಾರೆ ಹೇಳಿ, ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ಏನ್ ಮಾಡ್ತಾರೆ, ತಿಂತಾ ಆಡ್ತಾರ. ಅವ್ರು ಯಾವ್ದು ಬೇಕೋ ಅದನ್ನ ಎತ್ಕೊಂಡ್ಬಿಟ್ಟು ಏನ್ ಮಾಡಿ ತಿಂದ್ಬಿಡ್ತಾರೆ. ಅವ್ರಿಗೆ ಫ್ರೀಡಮ್. ಅವಾಗ ಅಲ್ಲೇನು ಹಣ ಕೊಡುವಷ್ಟಿಲ್ವಲ್ಲ, ಯಾರ್ತು ಕೇಳುವಷ್ಟಿಲ್ವಲ್ಲ, ಮಸ್ತ್ ಆಗಿರ್ತಾರ ಅವ್ರು.
ಹಾಗಾಗಿ ಅವ್ರವ್ರ ಫ್ರೆಂಡ್ಸ್ಗಳ ಜೊತೆಗೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಆಟ ಆಡೋದೇನು ಫ್ರೀಡಮ್. ಇಲ್ಲ ಅಂದ್ರೆ ಕುತ್ಕೋ, ಓದು, ಬುಕ್ ಹಿಡ್ಕೋ, ಹೋಮ್ವರ್ಕ್ ಮಾಡ, ಹಂಗ ಮಾಡಿ, ಹಿಂಗ್ ಮಾಡ ಅಂತ ಅಮ್ಮ ಏನ್ ಮಾಡ್ತಾ ಇರ್ತಾರೆ? ಡಿವೈಡ್ ಪೀಡಿಸ್ತಾ ಇರ್ತಾರೆ, ತೊಂದರೆ ಕೊಡ್ತಾ ಇರ್ತಾರೆ. ಮಾತ್ ಕೇಳಲಿಲ್ಲ ಅಂತಂದ್ರೆ ಹೊಡಿತಾರೆ ಏಟುಗಳು ಬೀಳ್ತವೆ. ಏಟುಗಳದ್ದು. ಆದ್ರೆ ಮದುವೆ ಮನೆಗೆ ಹೋದಾಗ ಮಾತ್ರ ಎಲ್ಲ ಫ್ರೀಡಿ, ಸ್ವಾತಂತ್ರ್ಯ. ಅದಕ್ಕೆ ಮಕ್ಳು ಏನ್ ಮಾಡ್ತಾರೆ? ಮದುವೆ ಮನೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಾವು ಕೂಡ ಬಾಬನ ಮಕ್ಕಳಲ್ವಾ? ಇವತ್ತಿನ ದಿನ ಎಲ್ಲದಿಂದ ಮುಕ್ತರಾಗಿ ಬಾಬಾ ಪ್ರೀತಿಯಿಂದ ಏನ್ ಮಾಡ್ತಾರಂತೆ? ಮಕ್ಕಳೇ, ನಿಮ್ಗೆ ಏನ್ ಬೇಕಾದದನ್ನ ಏನ್ ಮಾಡ್ಬೋದು? ಬಾಬನಿಂದ ತೆಗೆದುಕೊಳ್ಬೋದು. ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ತಗೊಳ್ಬೋದು. ಅಂತಂದ್ರೆ ಹೇಗೆ ಮದುವೆ ಮನೇಲಿ ವೆರೈಟಿ ಊಟ ಇರ್ತದೋ ಅದನ್ನ ನೋಡಿದ ತಕ್ಷಣ ಇದ್ಯಾವುದು ಸೋನ್ ಪಾಪಡಿ, ಇದ್ಯಾವುದು ಶಾವಿಗೆ ಪಾಯಸ, ಇದ್ಯಾವುದು ಗುಲಾಬ್. ಸ್ವೀಟಲ್ಲಿ 4-5 ವೆರೈಟಿಗಳಿರ್ತಾವೆ, ಪಲ್ಯಗಳಲ್ಲಿ 4-5 ವೆರೈಟಿಗಳಿರ್ತಾವೆ ಅಲ್ವಾ? ಪಾನ್ ಬೀಡ ಇರ್ತದೆ, ಐಸ್ ಕ್ರೀಮ್ ಇರ್ತದೆ, ಬಾಳೆಹಣ್ಣುಗಳಿರ್ತವೆ, ಫ್ರೂಟ್ ಸಲಾಡ್ಗಳಿರ್ತವೆ. ಎಷ್ಟು ವೆರೈಟಿ ಇರ್ತಲ್ವಾ? ಅಂದ್ರೆ ನಾನು ಬೆಂಗಳೂರು ಅಂತ ಊರುಗಳಲ್ಲಿ ಹೇಳ್ತಾ ಇರೋದು, ಎಲ್ಲ ಮದುವೆಗಳಲ್ಲ. ಅವಾಗ ಯಾರ್ಯಾರಿಗೆ ಏನೇನು ಬೇಕು ಅದನ್ನೇನ್ ಮಾಡ್ಬೋದು? ತೆಗೆದುಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಹಾಗೆ ಇಲ್ಲೂ ಕೂಡ ನಿರಾಕಾರ ರೂಪದಲ್ಲಿ ಆತ್ಮನಿಗೆ ಆಹಾರವನ್ನ ಕೊಡ್ಲಿಕ್ಕೆ ಎಷ್ಟು ವೆರೈಟಿ ಏನಿರ್ತವೆ? ಸ್ಮೃತಿ ಇರತ್ತೆ. ಸ್ಮೃತಿಯೋ के लिए ಸೆಕೆಂಡ್ ಮೇ ಸ್ಮೃತಿ ಮೇ ಆ ಜಾತಿ है ना? ಸ್ಮೃತಿಗಳಲ್ಲಿ ಇಷ್ಟು 1 ಸೆಕೆಂಡ್ ಏನಾಗ್ತದೆ? ಮನಸ್ಸಲ್ಲಿ ಬರ್ತದೆ ತಾನೆ? ನೀವು ಮದುವೆ ಮುಗಿಸ್ಕೊಂಡು ಯಾರ್ದಾರ ಮನೆಗೆ ಹೋದಾಗ ಏನೇನು ಮಾಡಿದಿರಿ ಅಂತಂದ್ರೆ ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ? ಇವತ್ತು ಮದುವೆ ಮನೇಲಿ ಏನೇನ್ ತಿಂಡಿ ಮಾಡಿದ್ರು, ಏನೇನು ಊಟಕ್ಕೆ ಏನ್ ಮಾಡಿದ್ರು ಅಂತಂದ್ ಏನ್ ಹೇಳ್ತೀರಾ? ಎಲ್ಲ ಏನೇನ್ ಐಟಮ್ಸ್ ಇತ್ತು ಏನ್ ಐಟಮ್ ತಿಂದಿದ್ದೀರೋ ಅದನ್ನೆಲ್ಲ ಹೇಳ್ತಿರ್ತಾನೆ. ಇದು ಚೆನ್ನಾಗಿತ್ರಿ, ಅದನ್ನ ಚೆನ್ನಾಗಿತ್ರಿ, ಪನ್ನೀರ್ ಮಾಡಿದ್ರು, ರೊಟ್ಟಿ ಮಾಡಿದ್ರು, ಬಿಸಿ ಬಿಸಿ ರೊಟ್ಟಿ ಕೊಡ್ತಾ ಇದ್ರು, ಐಸ್ ಕ್ರೀಮ್ ಮಾತ್ರ ಟೇಸ್ಟ್ ಆಗಿತ್ತು, ಇಂಥ ಐಸ್ ಕ್ರೀಮ್ ನಾನು ಎಂದೂ ಕೂಡ ನೋಡಿ ತಿಂದೇ ಇಲ್ಲ. ನಾನು ನೋಡೋ ತಗೊಂಡು ಏನ್ ಮಾಡ್ತೀರ? ತಿನ್ಬೇಕು ತಾನೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಇಲ್ಲೂ ಕೂಡ ಬಾಬಾ ಆ ದಿನದಲ್ಲಿ ವಿಶೇಷವಾಗಿ ಆತ್ಮನಿಗೆ ಏನ್ ಮಾಡ್ತಾರಂತೆ? ಅಂತ ಆಹಾರವನ್ನ ಕೊಟ್ಬಿಟ್ಟು ನಿಮ್ಮನ್ನ ರೆಡಿ ಮಾಡಿಸ್ತಾರಂತೆ. ಸ್ಮೃತಿ ಸಾಮನೆ ಆತೆ ಹಿ ಸಮರ್ಥಿಕ ನಶಾ ಚढ़ ಜಾತಾ ಹೈ. ಮನಸ್ಸನ್ನ ಆ ಒಂದು ಸ್ಥಿತಿಯ ಜೊತೆಗೆ ಇಡ್ತಾ ಹೋದಾಗ ಆ ಸಮರ್ಥತನ ಏನ್ ಹೇಳಿ? ಸಮರ್ಥತನ. ಯಾವ ಸಮರ್ಥತನ? ನಿಮ್ಗೇನು ಖುಷಿ ಬೇಕು, ಆನಂದ ಬೇಕು, ಅದೇನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಯಾವ್ದನ್ನು ಹುಡುಕ್ತಾ ಇದ್ರು ಅದು ಸಿಗತ್ತೆ. ಕೆಲವೊಂದ್ಸಲ ಏನಾಗತ್ತೆ? ತುಂಬಾ ನೋವಿದ್ದಾಗ ಡಾಕ್ಟರ್ ಹತ್ರ ಹೋದಾಗ ಮಾತ್ರೆ ಕೊಟ್ಟಾಗ ಏನಾಗ್ತದೆ? ನೋವು ಕಡಿಮೆ ಆದಾಗ ತುಂಬಾ ಖುಷಿ ಆಗತ್ತೆ ತಾನೆ? ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಸ್ಮೃತಿಯಲ್ಲಿ ಇಡ್ತಾ ಹೋದಾಗ ನಿಮಗೆ ಸಮರ್ಥ್ಯ ನಶ ಏನಾಗ್ತಾ ಹೋಗ್ತದೆ? ಏರ್ತಾ ಹೋಗ್ತದೆ. ಆತ್ಮನಿಗೆ ಏನು ಬೇಕು ಅದು ಏನಾಗ್ತಾ ಇದೆ? ಸಿಗ್ತಾ ಇದೆ. ನೋವು ಕಡಿಮೆ ಆಗ್ತಾ ಇದೆ, ಕಾಯಿಲೆ ದೂರ ಆಗ್ತಾ ಇದೆ, ಶರೀರ ತಂಪಾಗ್ತಾ ಇದೆ, ಹೊಟ್ಟೆ ಹಸಿದಿರ್ತದೆ, ಊಟ ತಿಂದಾಗ ಅದಕ್ಕೆ ಹಸು ಹೊರಟೋಗ್ತಾ ಇರ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಅವಶ್ಯಕತೆ ಇದು ಆತ್ಮನಿಗೆ ಅದೆಲ್ಲ ಏನಾಗ್ತಾ ಇದೆ? ಸಿಗ್ತಾ ಇದೆ. ಆವಾಗ ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ? ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ? ಖುಷಿ. ನಾನು ಯಾವ್ದನ್ನ ಹುಡುಕ್ತಾ ಇದ್ನು, ಯಾವುದಕ್ಕೋಸ್ಕರ ಪೂಜೆ ಪುನಸ್ಕಾರ ಉಪವಾಸವನ್ನ ಮಾಡಿದೆನೋ, ತೀರ್ಥಯಾತ್ರೆಯನ್ನ ಮಾಡಿದೇನೋ, ಪ್ರದಕ್ಷಿಣೆಯನ್ನ ಮಾಡಿದೇನೋ, ಪರಿಶ್ರಮ ಪಟ್ಟಿದ್ದೇನೋ, ಮದುವೆ ಆಗಿದ್ದೇನೆ, ಮಕ್ಕಳು ಮಾಡ್ಕೊಂಡೆ, ಸಂಸಾರ ದುಃಖಿಸಿದ್ದೇನೆ, ಅಲ್ಲಿ ಎಲ್ಲೂ ನನಗೆ ಸಿಗದೆ ಇರೋದು ಈಗ ನನಗೇನಾಗ್ತಾ ಇದೆ? ಸಿಗ್ತಾ ಇದೆ. ಸಮ ಅರ್ಥ. ಆತ್ಮನಿಗೆ ಏನು ಬೇಕಿತ್ತು? ನಾನು ಯಾರೋ ಆತ್ಮ, ನನಗೇನು ಬೇಕಿತ್ತು? ನಾನು ಯಾವ ನಿರೀಕ್ಷೆಯಲ್ಲಿ ನಾನು ಹುಡುಕ್ತಾ ಇದ್ನೋ ಆ ಆಹಾರ, ಆ ಊಟ ನನಗೇನಾಗಿದೆ? ಸಿಕ್ಕಿಬಿಟ್ಟು ನನ್ನ ಹೊಟ್ಟೆ ಏನಾಗ್ಬಿಡಿದೆ? ಫುಲ್ ಆಗ್ಬಿಡಿದೆ. ಯಾವುದು? ಶರೀರದ್ದು, ಆತ್ಮದ್ದು? ಆತ್ಮದ್ದು. ಅಂದ್ರೆ ಬಾಬಾ ಅಷ್ಟು ವೆರೈಟಿ ಊಟವನ್ನ ಏನ್ ಮಾಡ್ತಿದ್ದಾರೆ ಅಂತ ನಮಗೆ ಆತ್ಮೀಯ ರೂಪದಲ್ಲಿ ಕೊಟ್ಟಿದ್ದಾರೆ, ತಿನ್ನಿಸ್ತಾ ಇದ್ದಾರೆ. पहले स्मृति याद है ना? जब बाप की बनी तो बाप ने क्या स्मृति दिलाई? आप कल्प पहले वाले भाग्यवान आत्मा हो. ಮೊದಲು ಸ್ಮೃತಿಯಲ್ಲಿ ಬಂದಾಗ ನಿಮ್ಗೆ ಯಾವ ಸ್ಮೃತಿ ಬಂತು? ಬಾಬಾ ಏನ್ ಹೇಳಿದ್ರು? ಮಕ್ಕಳೇ, ಕಲ್ಪದ ಮೊದಲಿನ ನೀವ್ಯಾರು? ಭಾಗ್ಯವಂತ ಆತ್ಮರು. ಆದ್ಮೇಲೆ ನಿಮ್ಮ ಜೀವನದಲ್ಲಿ ಪ್ರತಿದಿನ ಮದುವೆ ಊಟ ಸಿಗತ್ತಾ? ಇಲ್ಲ. ಮದುವೆ ಊಟ ಸಿಗೋದು ಯಾವಾಗ? ಅಪರೂಪಕ್ಕೆ ಅಲ್ವಾ? ಅಲ್ಲಿ ಎಂಟ್ರಿ ಆದ ತಕ್ಷಣ ಆಗ್ಬಿಡ್ತದೆ, ಇವತ್ತು ವೆರೈಟಿ ಏನಿದೆ? ಊಟ ಇದೆ, ಬೇಕಾದಷ್ಟು ಏನ್ ಮಾಡ್ಬಿಡ್ಬೋದು? ತಿನ್ಬಿಡ್ಬೋದು. ಹಾಗೆ ಕಲ್ಪದ ಮೊದಲಿನ ಹಾಗೆ ನೀವು ಭಾಗ್ಯವಂತ ಆತ್ಮರು.
ಯಾಕೆ ಯಾಕೆ ಭಾಗ್ಯವಂತ ಆತ್ಮ ನಾವು? ಆತ್ಮೀಯರೇ, ಪ್ರಪಂಚದ ಪ್ರೀತಿ, ವಸ್ತುವಿನ ಜೊತೆಗಿನ ಸಂಬಂಧ, ಅದರಲ್ಲಿರುವ ಗುಣಲಕ್ಷದ ಅನುಭವ ತುಂಬಾ ಜನ ಮಾಡ್ತಾರೆ. ಆದರೆ ಪರಮಾತ್ಮನ ಪ್ರೀತಿಯ ಅನುಭವ ಎಲ್ಲರಿಗೂ ಆಗಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ. 850 ಕೋಟಿ ಆತ್ಮಗಳು ಎಷ್ಟು ಜನರಿಗೆ ಆಗ್ತದೆ? 33 ಕೋಟಿ ಆತ್ಮಗಳಿಗೆ ಮಾತ್ರ. ಅದರಲ್ಲೂ ಕೆಲವರು ಒಂದ್ಸಲ ಟಕ್ ಅಂತ ಅನುಭವ ಆಗ್ಬಿಟ್ಟು ಹೊರಟೋಗ್ಬಿಡ್ತದೆ. ಅದನ್ನ ಆತ್ಮ ಜೀವನ ಪೂರ್ತಿ ಸಿಗದಿದ್ದಾಗ 2.5 ವರ್ಷದಿಂದ ಹುಡುಕ್ತಾ ಇರ್ತದೆ. ಏನೋ ಬೇಕು, ಏನೋ ಬೇಕು, ಏನೋ ಬೇಕು ಅಂತ ಏನ್ ಮಾಡ್ತಾ ಇರ್ತದೆ ಅದು? ಆಂತರಿಕವಾಗಿ ಹುಡುಕುವಂತ ಪ್ರಯತ್ನ ಮಾಡ್ತಾ ಇರ್ತದೆ. ಅದು ಎಲ್ಲಿ ಹೋದ್ರು ಅದಕ್ಕೆ ಏನು ಬೇಕು, ಏನಾಗೋದಿಲ್ಲ, ಸಿಗೋದೇ ಇಲ್ಲ. ಅದು ಸಿಕ್ಕಿದಾಗ ನಿಮ್ಗೆ ಏನಾಗ್ಬಿಡ್ತದೆ? ಖುಷಿ ಆಗುತ್ತೆ. ಪರಮಾನಂದ, ಅತ್ಯಾನಂದ, ಆನಂದದ ಮಹಾಪುರ ಹೇಳೋದೇನಾಗ್ಬಿಡ್ತದೆ, ಸಿಕ್ಕಿ ಬಿಡ್ತದೆ. ಅದಕ್ಕೆ ಆಧಾರ ಏನು ಅಂತಂದ್ರೆ, ಆ ದಿನ ಪೂರ್ತಿ ಲೌಕಿಕದಿಂದ ಹೊರಗಡೆಗಿದ್ದು ಸಂಪೂರ್ಣವಾಗಿ ಈಶ್ವರನ ಜೊತೆಗೆ, ಬ್ರಹ್ಮಬಾಬರ ಜೊತೆಗೆ ಇದ್ಬಿಟ್ಟು ಅವ್ರದೇ ಸ್ಮೃತಿಯಲ್ಲಿ ಇರುವಂತ ಕಾರಣದಿಂದ ನಿಮ್ಗೇನಾಗ್ಬಿಡ್ತದೆ, ಸಾಯಂಕಾಲ ಬಾಬರ ಮಿಲ್ಲಕ್ಕೆ ಬಂದಾಗ ನಿಮಗೆ ಪೂರ್ತಿ ದಿನ ನಾನು ಹೇಗಿರಬೇಕು ಮುಂದಿನ ಸಂಗಮ ಯುಗದಲ್ಲಿ ಎಂದು ಹೇಳೋದೇನಾಗತ್ತೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ವ ಈಶ್ವರ ಜೀವನ, ನಾಳೆಯಿಂದ ನಾನು ಲೌಕಿಕ ಮನೆಗೂ ಹೋಗೋದು ಬೇಡ, ಅಡಿಗೆ ಮಾಡೋದೂ ಕೂಡ ಬೇಡ, ಮತ್ತೆ ಆಫೀಸಿಗೆ ಹೋಗೋದು ಬೇಡ, ಎಲ್ಲಿ ಇದ್ಬಿಡೋಣ, ಇಲ್ಲೇನೆ ಇದ್ಬಿಡೋಣ ಅಂತ ಹೇಳ್ತಾರೆ ಅಲ್ವಾ? ಮಕ್ಕಳಿಗೆ ಅಷ್ಟೆಲ್ಲ ಊಟ ಸಿಕ್ಕಿದಾಗ ಮನೆಗೆ ಹೋಗೋಣ ಅಂತ ಅನ್ಸತ್ತಾ? ಇಲ್ಲ. ಅಯ್ಯ, ಮನೆಗೆ ಹೋದ ಅಮ್ಮ ಮಾಡಿದ ಅದೇ ಮುದ್ದೆ, ಅದೇ ಹಳತಾಗಿರುವಂತ ಸಾರು ಅಲ್ವಾ? ಇಲ್ಲಿದ್ರೆ ಏನಾಗ್ತದೆ? ವೆರೈಟಿ. ವೆರೈಟಿ. ಯಾರು ಕೇಳೋದಿಲ್ಲ, ಎಲ್ಲೋಗಿದ್ರಿ, ಏನ್ ಮಾಡಿದ್ರಿ, ಏನ್ ತಿಂದ್ರಿ, ಎಷ್ಟು ತಿಂದ್ರಿ, ಏನು ಕೇಳೋದಿಲ್ಲ ಅಲ್ವಾ? ಅಲ್ಲ, ಅದು ಅಮ್ಮನಿಗೆ ಕೇಳಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಬೇಕು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮೊದಲನೇ ಸ್ಮೃತಿ ಏನು ಅಂತಂದ್ರೆ, ನೀವ್ಯಾರು ಭಾಗ್ಯವಂತ ಮಕ್ಕಳು. ಯಾವ ಭಾಗ್ಯ? ಪರಮಾತ್ಮನ ಅನುಭೂತಿ ಮಾಡುವಂತ ಭಾಗ್ಯ ಮತ್ತು ಬೇರೆಯವರಿಗೆ ಮಾಡಿಸುವಂತ ಭಾಗ್ಯ. ಏನು ಭಾಗ್ಯವನ್ನು ನಾವು ಕೇಳಿದೀವಿ ಅದರ ಅನುಭವ ನಿಮಗೆ ಆಗ್ತಾ ಇದೆಯಾ? ಆದ್ರೆ ನೀವೇನಾಗಿದ್ದೀರಿ? ಸಮರ್ಥ ಸ್ವರೂಪ. ಇಲ್ಲ ಅಂತಂದ್ರೆ ಇನ್ನೂ ಪ್ರಯತ್ನವನ್ನ, ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಿ. ಸಮರ್ಥ ಸ್ವರೂಪ ಅಂತಂದ್ರೆ ಏನು? ಆತ್ಮನಿಗೆ ಏನು ಬೇಕು ಆ ಫಲ ನಿರೀಕ್ಷೆ ಮಾಡಿದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿಂದ ಏನಾಗ್ಬಿಟ್ಟಿದೆ, ಸಿಕ್ಕಿಬಿಟ್ಟಿದೆ. ಫಲ ರೆಡಿ ಆಗ್ಬಿಟ್ಟಿದೆ. ಇವಾಗ ಏನು ಪುರುಷಾರ್ಥ ಮಾಡುವಂಗಿಲ್ಲ, ಮನ ಬುದ್ಧಿಯನ್ನು ಇಡುವಂತ ಪ್ರಯತ್ನ ಮಾಡುವಂಗಿಲ್ಲ. ಆಲ್ರೆಡಿ ಇಟ್ಬಿಟ್ಟಿದ್ದೇನೆ, ಏನಾಗ್ಬಿಟ್ಟಿದೆ, ಸಿಕ್ಕಿಬಿಟ್ಟಿದೆ. ಕೇವಲ ಏನ್ ಮಾಡೋದು? ಅನುಭವ ಮಾಡೋದು ಅಷ್ಟೇ. ಅದರಲ್ಲಿ ಪುರುಷಾರ್ಥ, ಸಾಧನೆ, ತಪಸ್ಸು, ಬೇಯದನಿ ಸೇವೆ ಎಲ್ಲಾನು ಕೂಡ ಏನಾಗಿರ್ಬೇಕು, ಬಂದಿರಬೇಕು. ಅದು ಬೇರೆ ಇದು ಬೇರೆ ಅಂತ ಏನಾಗಬಾರ್ದು, ಬರಬಾರದು. ಎಲ್ಲಾನು ಕೂಡ ಒಂದೇ ಕಡೆ ಸಿಗಬೇಕು. ಏನು ಬೇಕು ನೀವು ಅದನ್ನ ಏನ್ ಮಾಡ್ತಾ ಇರೋದು, ತಿನ್ನುತ್ತಾ ಇರುವಂತದ್ದು. ಹಾಗೆ ಇವತ್ತಿನ ದಿನ ಈ ಮುರಳಿಯಲ್ಲಿ ಆ ಸಮರ್ಥ ಸ್ವರೂಪದ ಅನುಭವವನ್ನು ನೀವೇನ್ ಮಾಡ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ. ಅಂದಮೇಲೆ ನೋಡಿ, ಬಾಬಾ ಇವತ್ತಿನ ವರದಾನ ಏನಿದ್ದಾರೆ, ಸ್ಮೃತಿ ಸ್ವರೂಪ್ಸೋ ಸಮರ್ಥ ಸ್ವರೂಪ್, ನಷ್ಟಮೋಹ ಸಮರ್ಥ ಸ್ವರೂಪ. ಅಂದ್ರೆ ಸ್ಮೃತಿ ಅಂತಂದ್ರೆ ಏನು? ಕೊನೆಯದಾಗಿ ನನ್ನ ಮನಸ್ಸನ್ನು ಸೂಕ್ಷ್ಮವಾಗಿ ಬಾಬನ ಜೊತೆಗೆ ಇಡುವಂತ ಒಂದು ಕೊನೆಯ ಪ್ರಯತ್ನ, ಕೊನೆಯ ವಿಧಿ. ಸಮರ್ಥ ಸ್ವರೂಪ ಅಂತಂದ್ರೆ ಏನು? ಫೈನಲಿ ನೀವು ಇಟ್ಟ ಮೇಲೆ ನಿಮಗೇನು ಬೇಕೋ ಅದು ಸಿಗುವಂತಹ ಸಮಯ ಅಲ್ವಾ? ಅದಕ್ಕಾಗಿ ಇಡುವಂತ ಪ್ರಯತ್ನ ಮಾಡಬೇಕು, ಅನುಭವ ಮಾಡುವಂತ ಪ್ರಯತ್ನ ಮಾಡಬೇಕು. ಅನುಭವ ಮಾಡಿ ಅದು ನಮ್ಗೆ ಪ್ರಯತ್ನ, ಅದೊಂದು ಕರ್ಮ ಅಂತ ನಮ್ಗೆ ಅನ್ನಿಸಬಾರದು. ಆದ್ರೆ ರೆಗ್ಯುಲರ್ ಅನುಭವ ಆಗ್ತದೆ. ಯಾಕಂದ್ರೆ ಅದನ್ನ ರೆಡಿ ಮಾಡ್ಲಿಕ್ಕೆ ಮತ್ತೇನು ಕರ್ಮ ಮಾಡ್ಬೇಕಾಗಿದ್ದಿಲ್ಲ. ಆಲ್ರೆಡಿ ಕರ್ಮದ ಫಲ ಸಿಕ್ಕಿಬಿಟ್ಟಿದೆ. ನಾವೇನ್ ಮಾಡ್ಬೇಕು? ಅನುಭವ. ಅಂದ್ರೆ ನಿಮ್ಮ ಮನೆಯವ್ರ ಹತ್ರ ನೀವು ವಜ್ರ ನೆಕ್ಲೆಸ್ ಕೇಳಬೇಕಂತಿಲ್ಲ. ಅವ್ರೇನ್ ಮಾಡಿದ್ದಾರೆ? ಅದನ್ನು ಕೊಟ್ಟ ಮೇಲೆ ಕುತ್ತಿಗೆಗೆ ಹಾಕೊಂಡಿದ್ದೀರಾ, ಕನ್ನಡ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದೀರಿ? ಅನುಭವಿಸ್ತಾ ಇದ್ದೀರಿ. ಈಗ ಬಾಬನ ಪ್ರಶ್ನೆ, ನಿಮ್ಗೆ ನೆಕ್ಲೆಸ್ ತಂದು ಕೊಟ್ಟವ್ರು ಯಾರು? ನೆಕ್ಲೆಸ್ ತಂದು ಕೊಟ್ಟಿದ್ ಯಾರು? ಪತಿ. ನೆಕ್ಲೆಸ್ ಯಾರು ಹಾಕೊಂಡಿದ್ದೀರಿ? ನೆಕ್ಲೆಸ್ ಯಾರು ಹಾಕೊಂಡಿದಾರ? ಅವಾಗ ನಿಮ್ಗೆ ಖುಷಿ ಆಗುತ್ತೋ ಆಗಲ್ವೋ? ಆಗುತ್ತೆ. ಓಕೆ. ನೆಕ್ಲೆಸ್ ಹಾಕೊಂಡು ಕನ್ನಡಿ ಮುಂದೆ ನಿಂತಾಗ ಪತಿ ನೆನಪಿಗೆ ಬರ್ತಾರೋ ಬರಲ್ವೋ? ಬರಲ್ಲ.
ಪತಿಯಿಂದ ಸಿಕ್ಕಿರುವಂತ ವಸ್ತುವಿನ ಸುಖದಲ್ಲಿ ಮಾತ್ರ ಜೊತೆಯಲ್ಲಿ ಇರ್ತೀರಿ. ಹೌದು. ಹಾಗೆ ಈ ಸಮರ್ಥ ಸ್ವರೂಪದಲ್ಲಿ ನಿಮ್ಗೆ ಏನಿರ್ತದೆ? ಶಾಂತಿ, ಸುಖ, ಸಂತೋಷ, ಆನಂದ ನೆಮ್ಮದಿ ಅಷ್ಟೇ ಇರ್ತದೆ ಹೊರತು ಬಿಂದು, ಬಣ್ಣ, ಕಲರು, ಪರಂಧಾಮ ಏನು ಇರೋದಿಲ್ಲ. ಕೇವಲ ಏನಿರ್ತದಲ್ಲಿ ಅನುಭವ ಮಾತ್ರ ಇರ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ ಸಮರ್ಥ ಸ್ವರೂಪ. ಓಕೆ, ಅಂಶ. ಓಂ ಏನಾದ್ರು ಮಾತಾಡ್ತಿರಲ್ಲ? ಸರಸ್ವತಿ ಸಿಂಗಟಲೂರ್ ಅಂತ ಬಂದಿದ್ದೀರಲ್ಲ, ಯಾರು? ಆಡಿಯೋ ವಿಡಿಯೋ ಆನ್ ಮಾಡಬಹುದಾ? ಸರಸ್ವತಿ ಸರಸ್ವತಿ ಅಂದ್ರೆ ಯಾರು ಜಾಯಿನ್ ಆಗಿದ್ದೀರಿ ಇವತ್ತು ಫಸ್ಟ್ ಟೈಮ್? ಕಂಪ್ಲಿ. ಸರಿ, ಈ ನಂಬರ್ ಯಾರು ಕೊಟ್ರು ನಿಮ್ಗೆ? ನೀವೇ ಕೊಟ್ಟಿದ್ದೀನಿ, ಜಾಯಿನ್ ಆಗಿದ್ದೀನಿ ನೋಡ್ರಿ ಗ್ರೂಪ್ ನಲ್ಲಿ. ಯಾವಾಗ? ಸುಮಾರು ಒಂದೆರಡು ತಿಂಗಳಾಯ್ತು ಅನ್ನೋದೇ. ಜಾಯಿನ್ ಆಗಿದ್ದೀರಾ ನೀವು? ಈಶ್ವರಿ ಆನಂದ್ ಗ್ರೂಪ್ ಅಲ್ಲಿ ಇದ್ದೀರಲ್ವಾ? ಸರಿ ಸರಿ, ಓಕೆ ಓಕೆ, ಥ್ಯಾಂಕ್ ಯು. ಮಂಗಳಕರ ಹೇ ಸುಂದರ ಶಿವನೇ, ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ಮಂಗಳಕರ ಹೇ ಸುಂದರ ಶಿವನೇ, ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ವಿಷಯ ವಿಕಾರದ ಸಾಗರದಿಂದ ಮೇಲಕ್ಕೆತ್ತುವೆಯ, ಅಂಧಕಾರ ಅಜ್ಞಾನವ ತೊಲಗಿಸಿ ಜ್ಞಾನವ ನೀಡುವೆಯ. ವಿಷಯ ವಿಕಾರದ ಸಾಗರದಿಂದ ಮೇಲಕ್ಕೆತ್ತುವೆಯ, ಅಂಧಕಾರ ಅಜ್ಞಾನವ ತೊಲಗಿಸಿ ಜ್ಞಾನವ ನೀಡುವೆಯ. ಮಂಗಳಕರನೇ ಸುಂದರ ಶಿವನೇ, ಭೂಮಿಗೆ ಬಂದಿಹೆಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ಓಂ ಶಾಂತಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಮಾ. ಥ್ಯಾಂಕ್ ಯು ಡ್ರಾಮಾ. ಥ್ಯಾಂಕ್ ಯು ಈಶ್ವರಿಯ ಪರಿವಾರ್. ಥ್ಯಾಂಕ್ ಯು ಈಶ್ವರ್ಯ ಪರಿವಾರ. ಬಾಬಾ ಅವ್ರ ಜೊತೆಗೆ ತಮಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು. ಓಂ ಶಾಂತಿ. ಇದು ಸ್ಮೃತಿ ಸ್ವರೂಪ, ಸ್ಮೃತಿ ದಿವಸ, ಸ್ಮೃತಿ ಸೋ ಸಮರ್ಥ ಸ್ವರೂಪ. ಸಮರ್ಥ ದಿವಸ. ಸ್ಮೃತಿಯಿಂದ ಸಮರ್ಥ ಸ್ವರೂಪ. ಸ್ಮೃತಿಯಿಂದ ಸಮರ್ಥ ಸ್ವರೂಪ. ಸ್ಮೃತಿ ಸೋ ಸಮರ್ಥ ದಿವಸ ಅಂತ ಬರ್ರೆ. ಸೋ ಅಂತ ಹಾಕ್ಬಹುದು. ಸ್ಮೃತಿ ಸೋ ಸಮರ್ಥ ಸ್ವರೂಪ. ಇಲ್ಲಾಂದ್ರೆ ಬರೀ ಸಮರ್ಥ ಸ್ವರೂಪ ಅಂತ ಹಾಕಿದ್ರು ಆಗ್ತದೆ. ಸಮರ್ಥ ಸ್ವರೂಪರಾಗುವುದು. ಸಮರ್ಥ ಸ್ವರೂಪ ಅಷ್ಟೇ ಹಾಕಿದ್ರು ಸಾಕು. ಓಕೆ, ಸರಿನಾ? ಓಕೆ, ಓಂ ಶಾಂತಿ. ಓಂ ಶಾಂತಿ.